ನಮಸ್ತೆ ಪ್ರೀತಿಯ ವಿದ್ಯಾರ್ಥಿಗಳೇ, ಈಗಾಗಲೇ ನೀವು ತ್ರಿಭುಜಗಳ ಮೇಲೆ ತೇಲ್ಸನ ಪ್ರಮೇಯವನ್ನು ಈಗಾಗಲೇ ಅಧ್ಯಯನ ಮಾಡ್ತಾ ಇದ್ದೀವಿ ಅಲ್ವಾ. ಅದರ ಒಂದು ಹೇಳಿಕೆ ಪ್ರಕಾರ ನಾವು ಈಗಾಗಲೇ ಪ್ರಮೇಯವನ್ನು ಸಾಧಿಸೋದು ಮತ್ತು ಅದನ್ನು ನಿರೂಪಣೆಯನ್ನು ಹೇಗೆ ಬರೆಯೋದು ಮತ್ತು ಸಾಧನೆಯನ್ನು ಹೇಗೆ ಮಾಡೋದು ಎಲ್ಲ ತಿಳ್ಕೊಂಡಿದ್ದೀವಿ ಇಂದಿನ ತರಗತಿಯಲ್ಲಿ. ಮತ್ತು ಅದರ ಮೇಲೆ ಬರ್ತಕ್ಕಂಥ ಸಮಸ್ಯೆಗಳನ್ನು ನಾವು ಅಭ್ಯಾಸ 2.1ರಲ್ಲಿ ಅಧ್ಯಯನ ಮಾಡಿದ್ದೀವಿ. ಇನ್ನು ಈ ಪ್ರಮೇಯದ ಮೇಲೆ ಅನೇಕ ಅನ್ವಯ ಸಮಸ್ಯೆಗಳನ್ನು ನಾವು ಈಗ 10ನೇ ತರಗತಿಯಲ್ಲಿ ತೇಲ್ಸನ ಪ್ರಮೇಯದ ಮೇಲೆ ಅನ್ವಯ ಸಮಸ್ಯೆಗಳನ್ನು ಸಹ ಹೆಚ್ಚಿಗೆ 2 ಅಂಕದ ಪ್ರಶ್ನೆಗಳು ಮತ್ತು 3 ಅಂಕದ ಪ್ರಶ್ನೆಗಳು ಮತ್ತು 4 ಅಂಕದ ಪ್ರಶ್ನೆಗಳನ್ನು ಇದನ್ನು ನಾವು ಚರ್ಚೆ ಮಾಡಬೇಕಾಗಿದೆ. ನೋಡಿ, ಇಲ್ಲೊಂದು ಸಮಸ್ಯೆ ಇದೆ. ಏನು ಒಂದು ಸಮಸ್ಯೆ ನೋಡಿ, ABCD ತ್ರಾಪಿಜ್ಯದಲ್ಲಿ AB is equal to EB ಇದು ಈಕ್ವಲ್ಸ್ ಅಲ್ಲ, ಇದೇನಿದೆ ಅಂದ್ರೆ AB ಪ್ಯಾರಲ್ ಟು BC ಮತ್ತು ತ್ರಿಭುಜ AED ಸಮರೂಪಿ ತ್ರಿಭುಜ BEC. ತ್ರಿಭುಜ AED ಸಮರೂಪಿ ತ್ರಿಭುಜ BEC ಆದರೆ AD is equal to BC ಎಂದು ಸಾಧಿಸಿ. AD is equal to BC ಎಂದು ಸಾಧಿಸಿ. ನೋಡಬೇಕು ಏನು ಕೊಟ್ಟಿದ್ದಾರೆ. ABCD ತ್ರಿಭುಜದಲ್ಲಿ AB ಪ್ಯಾರಲ್ ಟು DC ಮತ್ತು AED ಸಮರೂಪಿ ತ್ರಿಭುಜ BEC. ತ್ರಿಭುಜ AED ತ್ರಿಭುಜ BEC ಅಂದ್ರೆ ರೇಖೆಗಳಿವೆ. ನೀವು ಓದಬಹುದು AED ಸಮರೂಪಿ ತ್ರಿಭುಜ BEC. ಪ್ರಶ್ನೆ ಇನ್ನೊಂದ್ಸರಿ ನೋಡ್ಕೊಂಡ್ರೆ ಒಂದು ಪ್ರಶ್ನೆ ಏನಿದೆ ಅಂತ ನೋಡಿ. ಇನ್ನೊಂದ್ಸರಿ ಪ್ರಶ್ನೆ ಕೊಟ್ಟಿದ್ದಾರಪ್ಪ ಅಂದ್ರೆ ವಿದ್ಯಾರ್ಥಿಗಳೇ, ABCD ತ್ರಾಪಿಜ್ಯದಲ್ಲಿ AB ಪ್ಯಾರಲ್ ಟು BC ಆದರೆ ತ್ರಿಭುಜ AED ಸಮರೂಪಿ ತ್ರಿಭುಜ AED ಅಂತ ಕೊಟ್ಟರೆ ತ್ರಿಭುಜ BEC ಅಂತ ಕೊಟ್ಟಿದೆ. ಆದರೆ ತ್ರಿಭುಜ AED ತ್ರಿಭುಜ AED ನಾವು ಅಳತೆಗಳನ್ನು ತಪ್ಪಿಕೊಂಡಿದ್ದೇವೆ. ABCD ಇದು ABCD ಈಗ ಅವಸರ ABCD ಈಗ ಸರಿಯಾಗಿ ತ್ರಿಭುಜ AED ಸಮರೂಪಿ ತ್ರಿಭುಜ BEC ಅಂದ್ರೆ AED BEC ಈ ರೀತಿಯಾಗಿ ಸಮರ್ಪಣೆಯಾಗಿದೆ. ಪ್ರಶ್ನೆ ಹೇಳಿಕೆ ತಪ್ಪಿದೆ, ಚಿತ್ರವನ್ನು ಮಾಡ್ತೀರ ನಾವು ಇದು ಮಾಡ್ತೀವಿ. AB ಸಮಾನಾಂತರವಾಗಿದೆ ಅದಕ್ಕೆ BC. ಹಾಗಾದ್ರೆ ನಾವು ಏನಂತ ಹೇಳ್ತೀವಿ, AD is equal to BC ಎಂದು ಸಾಧಿಸಿ ಅಂತ ಹೇಳಿದ್ವಿ. ಏನ್ ಮಾಡೋದು, ಹಿಂಗೆ ಇದನ್ನ ಹೇಗೆ ನಾವು ಸಾಧಿಸೋದು ಅಂದ್ರೆ ನಮಗೆ ಗೊತ್ತಿರೋದೇನು, ಇದೊಂದು ABCD ತ್ರಾಪಿಜ್ಯ ಹೌದಾ. ABCD ತ್ರಾಪಿಜ್ಯ ಅಂತ ನಿಮ್ಗೆ ಎಲ್ಲರೂ ಗೊತ್ತಿದೆ. ABCD ತ್ರಾಪಿಜ್ಯದಲ್ಲಿ AB ಪ್ಯಾರಲ್ ಟು BC ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ. ಅದನ್ನು ಬರ್ತಾ ಚಿತ್ರ ಸಾಧನೆ ನಾವು ಪ್ರಶ್ನೆಯನ್ನ ಯಾವುದೇ ರೇಖಾಗಣಿತದಲ್ಲಿ ಬರೆದು ಸಾಧಿಸಬೇಕಾದ್ರೆ ಪರಿಹಾರವನ್ನು ಕಂಡುಹಿಡ್ಕೋಬೇಕಾದ್ರೆ ವಿದ್ಯಾರ್ಥಿಗಳೇ ಮೊದಲು ಏನ್ ಮಾಡ್ಬೇಕಪ್ಪ, ಪ್ರಶ್ನೆನ ಹೇಳಿಕೆ ಸರಿಯಾಗಿ ಗೊತ್ತು. ದತ್ತ ಏನು ಕೊಟ್ಟಿದ್ದಾರೋ ಅದನ್ನ ಸಂಕೇತ ರೂಪದಲ್ಲಿ ಬರ್ಕೊಂಡು ಸಂಕೇತ ರೂಪದಲ್ಲಿ ಬರ್ಕೊಂಡಾದ್ಮೇಲೆ ನಾವೇನ್ ಮಾಡ್ಬೇಕು, ಅದರಲ್ಲಿ ಏನ್ ಕೊಟ್ಟಿದ ಅದು ಬರ್ಕೊಂಡಿದ್ದೀವಿ ನೋಡಿ. ABCD ತ್ರಾಪಿಜ್ಯದಲ್ಲಿ AB ಸಮಾಂತರ BC ಮತ್ತು ತ್ರಿಭುಜ AED ಸಮರೂಪಿ ತ್ರಿಭುಜ BEC ಆಗಿದೆ ಅಂತ ಕೊಟ್ಟಾರೆ. ಸಾಧನೆ ಏನ್ ಮಾಡ್ಬೇಕಂತೆ, AD is equal to BC. AD is equal to BC. AD ಯಾವ ಕೊಟ್ಟರೆ ಬಾವು ತ್ರಾಪಿಜ್ಯದಲ್ಲಿ ನಿಮ್ಗೆ ಗೊತ್ತಿದೆ, ಒಂದು ಜೊತೆ ಅಭಿಮುಖ ಭಾವಗಳು ಸಮ ಮತ್ತು ಸಮಾನಾಂತರವಾಗಿ ಆಗ್ತದೆ ಚತುರ್ಭುಜದ ಆ ಚತುರ್ಭುಜ ಕರಿತೀವಿ ತ್ರಾಪಿಜ್ಯ ಅಂತ ಕರಿತೀವಿ. ಡೆಫಿನಿಷನ್ ಎಲ್ಲ ಗೊತ್ತಿದೆ ನೋಡಿ.
ಇಲ್ಲಿ ನೋಡ್ರಿ ಎ ಡಿ ಇಕ್ವಲ್ ಟು ಬಿ ಸಿ. ಯಾಕೆ? ಅವು ಅಭಿಮುಖವಾಗಿದ್ದಾವೆ, ಸಮನಾಗಿದೆ, ಹೌದಾ? ಕೋನ ಇ ಡಿ ಸಿ ಯಾವ್ದಿಲ್ಲಿ? ಕೋನ ಇ ಡಿ ಸಿ ಇಸ್ ಈಕ್ವಲ್ ಟು ಕೋನ ಇ ಎ ಡಿ. ಕೋನ ಇ ಎ ಡಿ ಯಾವ್ದು ಕಡೆ? ಕೋನ ಇ ಡಿ ಸಿ ಗೆ ಕೋನ ಇ ಎ ಡಿ ಸಮ. ಯಾಕೆ ಸಮ? ಇ ಡಿ ಸಿ ಗೆ ಇ ಎ ಡಿ ಸಮ. ಯಾಕೆ? ಇ ಎ ಡಿ ಸಮ ಏನಿದೆ ನೋಡಿ. ಇ ಡಿ ಸಿ ಇಲ್ಲಿದೆ, ಇ ಎ ಡಿ ಇಲ್ಲಿದೆ ಮೇಲೆ, ಅವೆರಡು ಸಮ ಅಂತ. ಯಾಕೆ ಅಂತಂದ್ರೆ ಅವು ಎ ಬಿ ಮತ್ತು ಡಿ ಸಿ ಸಮಾಂತರ ಸರಳ ರೇಖೆಯ ನಡುವೆ ಉಂಟಾಗಿರ್ತಕ್ಕಂಥ ಎಂಥ ಕೋನಗಳು ಮಕ್ಕಳು? ಪರ್ಯಾಯ ಕೋನಗಳು. ಯಾವ ಕೋನಗಳು? ಪರ್ಯಾಯ ಕೋನಗಳು. ಆದ್ರಿಂದ ಕೋನ ಇ ಡಿ ಸಿ ಇಸ್ ಈಕ್ವಲ್ ಟು ಇ ಡಿ ಸಿ ಈಕ್ವಲ್ ಟು ಇ ಎ ಡಿ. ಇ ಡಿ ಸಿ ಈಕ್ವಲ್ ಟು ಇ ಎ ಡಿ. ಹೌದಾ? ಆದ್ದರಿಂದ ನಾವೇನು ಹೇಳ್ತೀವಿ? ತ್ರಿಭುಜದಲ್ಲಿ ನೋಡಿ, ಆ ಎರಡು ತ್ರಿಭುಜಗಳನ್ನು ನಾವು ಬಳಕೆ ಮಾಡಿದಾಗ ತ್ರಿಭುಜ ಇ ಸಿ ಡಿ ಈಕ್ವಲ್ ಟು ತ್ರಿಭುಜ ಇ ಎ ಬಿ. ಏಕೆ? ಯಾಕೆ ಸಮ ಅಂತ ಕೇಳ್ತೀವಿ? ಅಭಿಮುಖ ಕೋನ, ಪರ್ಯಾಯ ಕೋನಗಳು ಅವೆರಡು ಸಮನಾಗಿದ್ದಾವೆ ಮತ್ತು ಎ ಡಿ ಈಕ್ವಲ್ ಟು ಬಿ ಸಿ ಆಗಿದೆ. ಹೌದಾ? ಈಗ ತ್ರಿಭುಜ ಇ ಸಿ ಡಿ ಸಮರೂಪಿ ಇ ಎ ಬಿ. ಯಾಕಪ್ಪ? ತ್ರಿಭುಜ ಇ ಸಿ ಡಿಯು ಯಾವುದಕ್ಕೆ? ಇ ಎ ಬಿಗೆ, ಇ ಎ ಬಿಗೆ ಸಮರೂಪ. ಯಾಕೆ ಹೇಳ್ತೀವಿ ನಮ್ಮ ಕೋನಗಳು ಸಮನಾಗಿದ್ದಾವೆ ಮತ್ತು ಕೋನಗಳು ಪರಸ್ಪರ, ಮೂರು ಕೋನಗಳು, ಒಂದು ತ್ರಿಭುಜದ ಮೂರು ಕೋನಗಳು ಮತ್ತೊಂದು ತ್ರಿಭುಜದ ಅನುಕ್ರಮವಾದ ಮೂರು ಕೋನಗಳಿಗೆ ಸಮನಾಗಿದ್ದರೆ ಅವೆಂಥ ತ್ರಿಭುಜದ? ಸಮರೂಪಿ ತ್ರಿಭುಜ. ಇದು ಯಾವ ನಿಯಮ? ಕೋನ 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 ನಿರ್ಧಾರಕ ಗುಣಗಳ ಆಧಾರದ ಮೇಲೆ ನಾವು ಆ ಎರಡು ತ್ರಿಭುಜಗಳನ್ನು ಸಮರೂಪಿಯಾಗಿವೆ ಅಂತ ಹೇಳ್ಬೋದು. ನೆಕ್ಸ್ಟ್ ಇದರ ಆಧಾರದ ಮೇಲೆ ನಾವು ತೇಲ್ಸನ ಪ್ರಮೇಯವನ್ನು ಇಲ್ಲಿ ಉಪಯೋಗಿಸಬೇಕು. therefore ED is equal ED by EB. ನೋಡಿ, ED by EB ಉಲ್ಟಾ ಮಾಡೋದು ಅಷ್ಟೇ. BE by EB ಮಾಡದ ED by EB ಮಾಡ್ಕೊಳ್ಳಿ is equal to EC by EA ಅಂತ ಬರೀಬಹುದಾ? ತೇಲ್ಸನ ಪ್ರಮೇಯದ ಪ್ರಕಾರ ನೇರ ಪ್ರಮೇಯ. ಇದನ್ನ ನೋಡಿದ್ರೆ ಇದನ್ನ ನೋಡಿ ನಮಗೆ ED by EB equal to EC by EA ಆದರೆ ಇದನ್ನ ನಾವು ಇಲ್ಲಿ ಅದರ ಪ್ರಮೇಯದ ಅನ್ವಯ ಮಾಡಿಕೊಂಡು ED by EC ಅಂತ ಬರ್ಕೋಬೋದಾ? ED by EC. ಯಾಕೆ ED by EC ಅಂತ ಬರ್ಕೊಂಡೆ ಹೇಳಿ ಮಕ್ಕಳೇ? ED by EC ಅಂತ ಬರ್ಕೊಂಡೆ ಯಾಕಂದ್ರೆ ಇವೆರಡು ಸಮನಾಗಿವೆ. EB ಮತ್ತು EC ಗಳು ಸಮನಾಗಿವೆ. EB is equal to EC, EB is equal to EC. EA by EB, EC ಗೆ EA ಸಮ. ಹೌದಾ? EC ಗೆ EA ಸಮ ಆದ್ದರಿಂದ EA by EB. ಹೌದಾ? ಇದನ್ನ ಸಮೀಕರಣ ತೇಲ್ಸನ ಪ್ರಮೇಯದ ಸಮಾನುಪಾತದ ಪ್ರಮೇಯ ಪ್ರಕಾರ ಬರ್ಕೊಳ್ಳಿ. ಇದು ಸಮೀಕರಣ 1 ಅಂತ ಕರೆಕ್ಟ್. ಈಗ ನೋಡಿ ವಿದ್ಯಾರ್ಥಿಗಳೇ, ಹಾಗಾದ್ರೆ ದತ್ತ ಕೊಟ್ಟಿರೋದೇ ನಾವು ತ್ರಿಭುಜ AED ಸಮರೂಪಿ ತ್ರಿಭುಜ BEC. ನೋಡಿ ಇವ ಇಷ್ಟೇ ನೋಡಿ AED ಸಮರೂಪಿ ತ್ರಿಭುಜ BEC ಮಾತ್ರ ಆಗಿದೆ. ಹೌದಾ ಅಂತ ಕೊಟ್ಟಿದ್ದಾರೆ. ಅದರ ಆಧಾರದ ಮೇಲೆ ನಾವು ತೇಲ್ಸನ ಪ್ರಮೇಯವನ್ನು ಇಲ್ಲಿ ಅನ್ವಯಿಸಿಕೊಂಡ್ರೆ ED by EC, ED by EC is equal to EA by EB, EA by EB. ED by EC is equal to ಏನಾಗುತ್ತೆ? EA by EB. ಹೌದಾ? EA by EB ಇದನ್ನ ಸಮೀಕರಣ ED by EC is equal to EA by EB. ಇದನ್ನ ಸಮೀಕರಣ 2 ಆಗುತ್ತೆ. ಇಲ್ಲೂ ಸಹ ನಾವು ತೇಲ್ಸನ ಪ್ರಮೇಯವನ್ನ ಅಪ್ಲೈ ಮಾಡಿದ್ವಿ. ED by EC is equal to EA by EB. ಹೌದಾ? EA by EB.
ಈ ಒಂದು ಮತ್ತು ಎರಡರ ಸಮೀಕರಣವನ್ನು ಕೂಡಿಕೊಳ್ಳಿ, ಹೋಲಿಕೆ ಮಾಡಿ, ಎಡಭಾಗ ಬಲಭಾಗವನ್ನು ಹೋಲಿಕೆ ಮಾಡಿ, ಹೋಲಿಕೆ ಮಾಡ್ಕೊಂಡೀಗ ಇಲ್ಲಿ ಇ ಎ ಬೈ ಇ ಬಿ ಇಸ್ ಈಕ್ವಲ್ ಟು ಇ ಎ ಬೈ ಎಫ್ ಇ ಬಿ ಒನ್. ಹೌದಾ? ಸಮೀಕರಣ ಇದನ್ನ ಏನಂತಾರೆ ಅಂದ್ರೆ ಸಮನಾದ ಅಂಶಗಳಿಗೆ ಸಮನಾದ ಭಾಗಗಳನ್ನ, ಸಮವಾದ ಅಳತೆ ಭಾಗಗಳನ್ನ ನಾವು ಸಮ ಅಂತ ಹೇಳ್ಬೋದು. ಸ್ವಯಂ ಸಿದ್ಧ ಒಂದ. ಹೌದಾ? ಸ್ವಯಂ ಸಿದ್ಧ ಒಂದೇ ಹೇಳುತ್ತೆ ಸಮನಾದ ಅಂಶಗಳನ್ನ ಸಮನಾದ ಭಾಗಗಳನ್ನಾಗಿ ಮಾಡಿದಾಗ ಒಂದು ಭಾಗ ಒಂದೇ ಒಂದು ಅಳತೆಯ ಭಾಗದಲ್ಲಿ ಒಂದು ನಿರ್ದಿಷ್ಟ ಹಂತದ ರೇಖೆಯನ್ನ ಸಮನಾದ ಮೂರು ಭಾಗಗಳನ್ನು ಮಾಡ್ತೀವಿ. ಆವಾಗ ಆ ಮೂರು ಭಾಗಗಳನ್ನ ಒಂದಕ್ಕೊಂದು ಕಂಪೇರ್ ಮಾಡಿದ್ರೆ ಏನಾಗ್ತವೆ? ಸಮ ಆಗಿದೆ. ಮೊದಲನೇ ಭಾಗ ಎರಡನೇ ಭಾಗ ಸಮ, ಎರಡನೇ ಭಾಗ ಮೂರನೇ ಭಾಗ ಸಮ. ಆದರೆ ಒಂದು ಮತ್ತು ಮೂರನೇ ಭಾಗ ಸಮ ಅಂತ ಹೇಳ್ಬೋದು. ಇದು ಸ್ವಯಂ ಸಿದ್ಧ ಒಂದರ ಪ್ರಕಾರ. ಅದೇ ನಿಯಮವನ್ನ ನಾವು ಉಪಯೋಗಿಸ್ಕೊಂಡಿದ್ದೀವಿ. ಇ ಎ ಬೈ ಇ ಬಿ ಸಿಗೋದು ಇ ಎ ಬೈ ಇ ಬಿ. ಓಕೆ. ನಂತರ ಇದೇನ್ ಮಾಡ್ತೀವಿ? ವರ್ಗಗೊಳಿಸ್ತೀವಿ. ವರ್ಗಗೊಳಿಸಿದಾಗ ಇದು ವರ್ಗಮೂಲ ಇ ಎ ಬೈ ಇ ಎ ಇಕ್ವಲ್ ಇ ಬಿ ಆಗ್ತದೆ. ಹೌದಾ? ಈ ಒಂದು ಮತ್ತು ಎರಡನ್ನ ನಾವು ಹೋಲಿಕೆ ಮಾಡ್ತೀವಿ. ಆ ಸಮೀಕರಣಗಳನ್ನ ಹೋಲಿಕೆ ಮಾಡಿದಾಗ ಇ ಎ ಬೈ ಇ ಬಿ ಇಕ್ವಲ್ ಟು ಎ ಡಿ ಬೈ ಬಿ ಸಿ. ಹೌದಾ? ಇದೇನಾಗಿದೆ? ಇ ಎ ಬೈ ಇ ಬಿ ಇಕ್ವಲ್ ಟು ಎ ಡಿ ಬೈ ಬಿ ಸಿ. ಅಂದ್ರೆ ಅರ್ಥ ಏನಾಯ್ತು ಅಂದ್ರೆ ಏನಾಯ್ತು? ಇಲ್ಲಿ ಎ ಡಿ ಇಕ್ವಲ್ ಟು ಇವೆರಡು ಒಂದೇ ಆಯ್ತಲ್ವಾ? ಎರಡಕ್ಕೆ ಇಕ್ವೇಟ್ ಮಾಡ್ಕೊಂಡು ಒಂದು ತಗೊಂಡ್ರೆ ಹಾಗಾದ್ರೆ ನಾವು ಓರೆ ಪ್ರಕಾರ ಏನು ಮಾಡಿದ್ವಿ? ಇದಕ್ಕೆ ಸಮ ಇದಕ್ಕೆ ಸಮ ಅಂತ ಆಗುತ್ತೆ. ಹೌದಾ? ಅಂಶ ಅಂಶಕ್ಕೆ ಸಮ, ಛೇದ ಛೇದ ಸಮ. ಆದ್ರೆ ಇದು ಒಂದೇ ಒಂದು ಅಳತೆಗೆ ಇಟ್ಕೊಳ್ಳೋಣ. देखो AD इक्वल टू ಓರೆ ಪ್ರಕಾರ ಮಾಡಿದ್ರೆ BC ಇಂಟು 1 ಏನಾಗುತ್ತೆ? AD इक्वल टू BC ಇಂಟು BC मतलब BC. देखो ಏನಾಗುತ್ತೆ? AD इक्वल टू BC ಆಗಿದೆ. ಈಗ ಅರ್ಥ ಆಯ್ತಾ ಮಕ್ಕಳೇ? once again I can repeat it. once again ಮತ್ತೊಂದ್ಸರಿ ನೋಡೋಣ. ABCD ತ್ರಾಪಿಜ್ಯದಲ್ಲಿ AB ಪ್ಯಾರಲಲ್ ಟು BC ಕೊಟ್ಟಿದ್ದಾರೆ. ಆಮೇಲೆ ನಂತರ ತ್ರಿಭುಜ AED ಸಮರೂಪಿ BEC ಆಗಿದೆ. ತ್ರಿಭುಜ AED ಸಮರೂಪಿ ತ್ರಿಭುಜ BEC ಆಗಿದೆ. AED ಚಿತ್ರ ನೋಡಿ ಮಕ್ಕಳೇ, ಚಿತ್ರ ನೋಡಿ ಅವೆರಡು ತ್ರಿಭುಜಗಳು ಸಮರೂಪಿಯಾಗಿ ಕಾಣ್ತಾ ಇದ್ದಾವೆ ಅಂತ ನಿಮಗೆ ಅನಿಸ್ತದೆ. ಯಾಕೆಂದ್ರೆ ಈ ಅಭಿಮುಖ ತ್ರಾಪಿಜ್ಯದ ಅಭಿಮುಖ ಭಾಗಗಳು ಪರಸ್ಪರ ಸಮನಾಗಿವೆ. ಆದ್ದರಿಂದ ಅವು ಒಂದೇ ಕಡೆ ನೋಡಿ ಆ ಕಡೆ AED ಮತ್ತು ತ್ರಿಭುಜ BEC ಸಮರೂಪಿಯಾಗಿವೆ ಅಂತ ಕೊಟ್ಟಿದ್ದಾರೆ. ಈ ತ್ರಾಪಿಜ್ಯದ ಗುಣಲಕ್ಷಣಗಳಾದ ಮೇಲೆ ನಾವು ಸಾಧಿಸಬಹುದು. ನಂತರ ಇಲ್ಲಿ ಒಂದು ಛೇದಿಸನ ಪ್ರಮೇಯವನ್ನು ಅನ್ವಯಿಸಿಕೊಳ್ತೀನಿ. AD BC ಆಗಿದೆ. AD ಏನಾಗಿದೆ ಮಕ್ಕಳೇ? BC ಆಗಿದೆ. ಹೌದಾ? therefore ನಾವು ಈಗ ಲೆಕ್ಕಾಚಾರ ನಾವು ಸಾಧನೆ ಮಾಡ್ಬೇಕಂದ್ರೆ ಏನ್ ಮಾಡ್ತೀವಿ ಮಕ್ಕಳೇ? ಕೊಟ್ಟಿರೋ ಹೇಳಿಕೆಯಲ್ಲಿರ್ತಕ್ಕಂಥ ಹೇಳಿಕೆಯನ್ನ ಸಂಕೇತ ರೂಪದಲ್ಲಿ ಬರ್ಕೊಳ್ಳೋಣ. ABCD ತ್ರಾಪಿಜ್ಯದಲ್ಲಿ AB ಪ್ಯಾರಲಲ್ ಟು BC. ಹೌದಾ? ಇದರ ಈಗ ಅರ್ಥ ಆಗ್ತದೆ. ಅದು ಕೊಟ್ಟಿದ್ದಾರೆ, ಚಿತ್ರ ನೋಡೇ ಬರೀತಾರೆ. ಮತ್ತು ತ್ರಿಭುಜ AED ಸಮರೂಪಿ ತ್ರಿಭುಜ BEC ಆಗಿದೆ. ಇದು ಅರ್ಥ ಆಗ್ತದೆ ಮಕ್ಕಳು. ನೆಕ್ಸ್ಟ್ ಹಂಗೆ ನೋಡ್ತಾ ಬರೋಣ ಮಕ್ಕಳೇ. therefore AD is equal to BC. ಇದು ತ್ರಾಪಿಜ್ಯದ ಗುಣಲಕ್ಷಣಗಳಾದ AD is equal to BC ಅಂತ ನಿಮಗೆ ಗೊತ್ತಾಗ್ತದೆ. ಕೋನ EDC is equal to ಕೋನ EAD. ಇದು ಎರಡು ಎಂತ ಕೋನಗಳು ಒಂದು ಚತುರ್ಭುಜದಲ್ಲಿ ಉಂಟಾಗಿರ್ತಕ್ಕಂಥ ಎರಡು ಸಮಾಂತರ ಸರಳ ರೇಖೆಯಲ್ಲಿ ಇರೋದ್ರಿಂದ ಆಗಿರೋದ್ರಿಂದ AB ಮತ್ತು BC ಗಳು ಸಮಾಂತರ ಸರಳ ರೇಖೆ ನಡುವೆ ಉಂಟಾಗಿರ್ತಕ್ಕಂಥ ಕೋನಗಳು ಇನ್ನು ಪರ್ಯಾಯ ಕೋನಗಳು ಅಂತ ಕರಿತೀವಿ ಮಕ್ಕಳು. ಗೊತ್ತಿದೆಯಾ? ಇದು ನಂತರ ಈಗ ನಂತರ ಏನ್ ಮಾಡಬೇಕು? ಈ ತ್ರಿಭುಜಗಳನ್ನು ಹೋಲಿಕೆ ಮಾಡ್ತೀವಿ. ತ್ರಿಭುಜ ECD ಮತ್ತು ತ್ರಿಭುಜ EAB ಏನಾಗಿದೆ? ಸಮ ಅಂತ ಆಗುತ್ತೆ. ಹೌದಾ? ಪರ್ಯಾಯ ಕೋನಗಳು ಸಮ ಮತ್ತು ಭಾಗಗಳು ಸಮನಾಗಿರ್ತವೆ. ಅದರಿಂದ ನಾವು ತ್ರಿಭುಜ ECD ಸಮರೂಪಿಯಾಗಿದೆ ತ್ರಿಭುಜ AAB. ಯಾಕೆ? ಕೋನ ನಿರ್ಧಾರಕ ಕೋನದ ಮೇಲೆ ನಾವು ಸಮ ಅಂತ ಕರಿತೀವಿ. ಸಮರೂಪಿ ತ್ರಿಭುಜಗಳಾದ ಮೇಲೆ ನಾವು ಇಲ್ಲಿ ಛೇದಿಸನ ಪ್ರಮೇಯನ ಅಪ್ಲೈ ಮಾಡ್ಕೊಂಡಾಗ ನಾವು ಏನ್ ಮಾಡ್ತೀವಿ? AD by EB ED divided by EB is equal to EC ಭಾಗಿಸು EA. ಅಂದ್ರೆ ಅರ್ಥ ಭಾಗಿಸು ಅಂದ್ರೆ ಅದೇ ಡಿವೈಡ್. ಅದೇ ಮಕ್ಕಳೇ ನಾವು ಜನರಲ್ ಆಗಿ ಇಂಗ್ಲಿಷ್ ಪದಗಳನ್ನ ಗಣಿತದಲ್ಲಿ ಬಳಕೆ ಮಾಡ್ತೀವಿ. ಡಿವೈಡ್ ಅಂದ್ರೆ ನೀವು ಭಾಗಿಸು ಅಂತ ಗೊತ್ತಿದೆ ಮಕ್ಕಳೇ.
ED by EB ನೋಡಿ ಇಲ್ಲಿ ಪಾಸನ ED by EB ವಿಕರ್ಷಣ ಪ್ರಮೇಯ is equal to EC by EA ಹೌದಾ ಇದನ್ನೇ ನಾವು ಇಲ್ಲಿ ಮತ್ತೆ ಓಕೆ ಮಾಡ್ತೀವಿ ಮಕ್ಕಳೇ ED by EC ಅಂತ ಬರ್ತೀವಿ ಯಾಕೆ ಅಂತಂದ್ರೆ EB ಗೆ EC ಸಮ ಮತ್ತೆ ಇಲ್ಲಿ EC ಗೆ EA ಸಮ ಆದ್ದರಿಂದ ಆ ಸಮೀಕರಣವನ್ನ ಆ ಬೆಲೆಗಳನ್ನ ಆರಿಸಿ ಮಾಡ್ತೀವಿ ಮಕ್ಕಳೇ ED by EC is equal to EA by EB ಹೌದಾ ಇದರ ಸಮೀಕರಣ 1 ಅಂತ ಬರ್ಕೋಣ ಮಕ್ಕಳೇ ಈಗ ತ್ರಿಭುಜ AED ಸಮರೂಪಿ AED ಸಮರೂಪಿ ತ್ರಿಭುಜ BEC ಎರಡೇ ತ್ರಿಭುಜ ಇಟ್ಕೊಳ್ಳಿ ಮಕ್ಕಳೇ ಆವಾಗ ನೀವು ಬರೀತೀರಾ ಮತ್ತೆ ಟೆನ್ಷನ್ ಪ್ರಮೇಯ ಅಪ್ಲೈ ಮಾಡ್ತೀನಿ ED by EC is equal to DA by EB ಅಂದ್ರೆ ಭಾವಗಳನ್ನು ಹೋಲಿಕೆ ಮಾಡಿದ್ವಿ ಭಾವಗಳ ಅನುಪಾತದಲ್ಲಿ ಯಾವುದೇ ಹೋಲಿಕೆ ಆಗುತ್ತದನ್ನ ಬರ್ಕೊಳ್ಳೋಣ ಇದು ಸಮೀಕರಣ 2 ಅಂತ ಬರ್ಕೊಳ್ಳೋಣ ಈಗ ಸಮೀಕರಣ 1 ಮತ್ತು 2 ನಾವು ಎಡಭಾಗ ಬಲಭಾಗಗಳನ್ನು ಹೋಲಿಕೆ ಮಾಡಿದ್ರೆ EA by EB is equal to EA by EB equal to ಏನಾಗಿದೆ ಬಲಭಾಗದಲ್ಲೂ ಸಹ EA by EB ಬಂತು ಆದ್ದರಿಂದ ಇದು ಸ್ಕ್ವೇರ್ ಮಾಡಿದ್ರೆ ಹೇಗೆ A ಸ್ಕ್ವೇರ್ ಮಾಡಿದ್ರೆ ಸ್ಕ್ವೇರ್ ಮಾಡಿ ನೋಡಿ EA into EA ಸ್ಕ್ವೇರ್ EB into EB ಸ್ಕ್ವೇರ್ ಹೌದಾ ಇದು ಎರಡು ಭಾಗ ಅಂಶ ಬಲಭಾಗ ಬರ್ತದೆ ಇದು ಎರಡು ಭಾಗ ಬರುತ್ತೆ ಇದನ್ನು ಬಾಕ್ಸ್ ಇದು ಮಾಡಿ ಬಾಕ್ಸ್ ಪೂರೈಕೆ ಮಾಡ್ತೀವಿ ನೋಡಿ therefore EA is equal to EB ಸಮನಾದ ಅಂಶಗಳಿಗೆ ಸಮನಾದ ಅಂಶಗಳು ಸಮನಾಗಿರುತ್ತವೆ ಸ್ವಯಂ ಸಿದ್ಧವಾದ ಪ್ರಕಾರ therefore EA by EB is equal to ED by EC EA by EC EA divided by EB ಹೌದಾ ಮತ್ತೆ ನೋಡಿ EA divided by EB is equal to AD by EC ಈಗ ನಾವು ಹೊರಗೆ ವ್ಯಾಪಾರ ಮಾಡಬೇಕು ಹೌದಾ ಏನಾಯ್ತಿದೆ ಹೊರಗೆ ವ್ಯಾಪಾರ ಮಾಡಿ ಇವೆಲ್ಲ ಸಮಾನ ಅಂತ ಹೇಳಿದ್ರೆ ಈ ಭಾವ ಸಮ ಈ ಭಾವ ಸಮ ಈ ಒಂದು ಅಂಶವನ್ನು ತೆಗೆದುಕೊಂಡ್ರೆ AD is equal to ಏನಾಗುತ್ತೆ BC AD is equal to BC into ಒಂದು ಹೊರಗೆ ವ್ಯಾಪಾರ ಮಾಡಿದ್ರೆ ಇಷ್ಟ ಆಗುತ್ತೆ therefore ನಮಗೆ ಬೇಕಾಗಿರೋ ಉತ್ತರ ಏನು AD is equal to BC ಹೀಗೆ ಪ್ರತಿ ವಿದ್ಯಾರ್ಥಿಗಳೇ ನಾವು ಯಾವುದೇ ಸಮಸ್ಯೆಗಳನ್ನ ಕೊಟ್ಟಾಗ ಅಲ್ಲಿ ಭಾವಗಳ ಒಂದು ಅನುಪಾತವನ್ನು ನೋಡ್ಕೋಬೇಕು ಭಾವಗಳು ಹೇಗೆ ಇಟ್ಟಿದ್ದಾವೆ ಮತ್ತು ಕೋನಗಳನ್ನು ನೋಡ್ಕೋಬೇಕು ಪ್ರಮೇಯದ ಹೇಳಿಕೆ ಆಧಾರದಲ್ಲಿ ನಾವು ಈಗಾಗಲೇ ಪ್ರಮೇಯ ಸಾಧಿಸಿರ್ತಲ್ಲ ಅದನ್ನು ಉಪಯೋಗ ಮಾಡಿಕೊಂಡು ನಾವು ಈ ರೀತಿಯಾಗಿ ಸಮಸ್ಯೆಗಳನ್ನು ಸಾಧಿಸಬಹುದು ಹೌದಾ ಮಕ್ಕಳೇ ಅರ್ಥ ಆಯ್ತು ಅಂತ ತಿಳ್ಕೊಂಡಿದ್ದೀವಿ ಇಂಥ ಲೆಕ್ಕಗಳನ್ನ ಪ್ರಾಕ್ಟೀಸ್ ಮಾಡ್ತಾ ಬಂದ್ರೆ ನಿಮಗೆ ಇನ್ನೂ ಹೆಚ್ಚಿನ ಅನುಭವ ಆಗುತ್ತೆ ನೀವೇ ಅದನ್ನ ಬಿಡಿಸ್ಬೋದು ಮಕ್ಕಳೇ ಈಗ ಇನ್ನೊಂದು ಲೆಕ್ಕ ಇರೋ ಮಕ್ಕಳೇ ಇನ್ನೊಂದು ಲೆಕ್ಕ 4 ಅಂಕದ ಪ್ರಶ್ನೆಯನ್ನು ಕೊಡ್ತಾರೆ ಅದೇನು ಮಾಡೋಣ ಅಂತ ನೋಡೋಣ ಮಕ್ಕಳೇ ಏನಿದೆ ಅಂದ್ರೆ ಒಂದು ತ್ರಿಭುಜ ಎಬಿಸಿಯಲ್ಲಿ PQ ಪ್ಯಾರಲಲ್ ಟು BC ಆಗಿದೆ ತ್ರಿಭುಜ ಎಬಿಸಿಯಲ್ಲಿ PQ ಪ್ಯಾರಲಲ್ ಟು BC ಆಗಿದೆ ಹಾಗಾದರೆ BD is equal to DC ಆಗಿದೆ ಮತ್ತೆ ಅನ್ಕೊಂಡ್ರೆ BD ಮತ್ತು DC ಗಳು ಅಂತರ ಒಂದೇ ಆಗಿದೆ ಹಾಗಾದ್ರೆ PE is equal to EQ ಎಂದು ಸಾಧಿಸಿ PE is equal to EQ ಎಂದು ಸಾಧಿಸಿ ಪ್ರಶ್ನೆ ಆಗ್ತಾ ಇದೆ ಮಕ್ಕಳೇ ಈ ಚಿತ್ರ ನೋಡಿ ಇದಕ್ಕೆ ವಿದ್ಯಾರ್ಥಿಗಳೇ ಚಿತ್ರ ನೋಡಿ ಈ ಕಡೆ ಕಾಣ್ತಾ ಇದೆ ಯಾರು ನೋಡಿ ತ್ರಿಭುಜ ಎಬಿಸಿಯಲ್ಲಿ PQ ಪ್ಯಾರಲಲ್ ಟು BC ಮತ್ತೆ PE is equal to EQ ಎಂದು ಸಾಧಿಸ್ತಾರೆ ಇಲ್ಲಿ ಕೊಟ್ಟಿದ್ದಾರೆ ಆಮೇಲೆ ಈ ಭಾವ ಬಂದು ಈ A ಶೃಂಗಬಿಂದುವಿನಿಂದ BC ಗೆ ಒಂದು ಭಾವವನ್ನು ರಚನೆ AD ಅಂತ ಕೊಟ್ಟಿದ್ದಾರೆ ಚಿತ್ರ ಕೊಟ್ಟಿದ್ದಾರೆ ಈ ತರ ಇದರಲ್ಲಿ ಅವ್ರು ಕೇಳಿರೋ ಪ್ರಶ್ನೆ PE is equal to EQ ಎಂದು ಸಾಧಿಸಿ ಇದನ್ನ ಹೇಗೆ ಮಾಡ್ಕೊಳ್ಳಿದ್ದಾರೆ ನೋಡಿ ಯೋಚನೆ ಮಾಡಿ ಮಕ್ಕಳೇ ನಾನು ಕೊಟ್ಟಂತ ಈ ಟೆನ್ಷನ್ ಪ್ರಮೇಯದ ಅನ್ವಯ ಸಮಸ್ಯೆ ಇದರಾದ್ರೆ ಅದು ಒಂದು ಸಹ ಸಮಸ್ಯೆ ಈ BC ತ್ರಿಭುಜದಲ್ಲಿ BD is equal to
ಡಿ ಸಿ ಆಗಿದೆ, ಬಿ ಡಿ ಈಕ್ವಲ್ ಟು ಡಿ ಸಿ ಆಗಿದೆ. ಹಾಗಾದರೆ ಪಿ ಇ ಇಸ್ ಈಕ್ವಲ್ ಟು ಇ ಕ್ಯೂ ಎಂದು ಸಾಧಿಸಿ. ಇದು ಸಹ ತೇಲ್ಸನ ಪ್ರಮೇಯದಲ್ಲಿ 4 ಅಂಕಕ್ಕೆ ಕೇಳಬಹುದಾದಂತ ಪ್ರಶ್ನೆ. ಹೇಗೆ ಮಾಡ್ತೀರಾ ವಿದ್ಯಾರ್ಥಿಗಳೇ? ಈಗ ನೋಡ್ತಾ ಇದ್ದೀರಲ್ಲ, ಈಗ ನೋಡ್ತೀರಾ ಮಕ್ಕಳೇ? ನೋಡಿ ಈ ಚಿತ್ರ ನೋಡಿ ಮಕ್ಕಳೇ, ಎ ಬಿ ಸಿ ತ್ರಿಭುಜ ನೋಡಿ, ಈ ಬಿ ಕ್ಯೂ ಬಾವು ಬಿ ಸಿ ಹೇಗಿದೆ ನೋಡಿ ಮಕ್ಕಳೇ. ಹೇಗಿದೆಯಪ್ಪ? ಹೇಗಿದೆ ವಿದ್ಯಾರ್ಥಿಗಳಿಗೆ ಹೇಳ್ತಾನೆ ಸರ್ ಸಮಾಂತರವಾಗಿದೆ. ಏನನ್ನ ಸಾಧಿಸಲ್ಪಟ್ಟಿದ್ದಾರೆ ಮಕ್ಕಳೇ? ಪಿ ಇಸ್ ಈಕ್ವಲ್ ಟು ಇ ಕ್ಯೂ ಅಂತ ಸಾಧಿಸಿ ಅಂತ ಹೇಳ್ತಾರೆ. ಹಾಗಾದ್ರೆ ನಾವು ಯೋಚನೆ ಮಾಡ್ತೀವಿ, ಈ ಪಿ ಇಸ್ ಈಕ್ವಲ್ ಟು ಇ ಕ್ಯೂ ಅಂತ ಹೇಳಿದ್ರಲ್ಲ, ಇದು ಏನು ಅನಿಸ್ತದೆ? ಅದಕ್ಕೆ ಏನು ಸಂಬಂಧ ಇದೆ ನೋಡೋಣ. ನೀವು ಅವ್ರು ಇಷ್ಟಪಟ್ಟಿರ್ತಾರೆ ತೇಲ್ಸನ ಪ್ರಮೇಯವನ್ನ ಅಪ್ಲೈ ಮಾಡಿ ಅಂತ ಆನ್ಲೈನ್ ಕೊಟ್ಟಿರಲ್ಲ, ಎ ಬಿ ಸಿ ಇಷ್ಟಪಟ್ಟಿದ್ದಾರೆ ಪ್ರಶ್ನೆಯಲ್ಲಿ. ಎ ಬಿ ಸಿ ತ್ರಿಭುಜದಲ್ಲಿ ಬಿ ಕ್ಯೂ ಪ್ಯಾರಲಲ್ ಬಿ ಸಿ ಆದರೆ ಅದು ಕೊಟ್ಟಿಲ್ಲ. ಬಿ ಡಿ ಇಸ್ಕೊಂಡು ಡಿ ಸಿ ಆಗಿದೆ, ಎ ಬಿ ಸಿ ತ್ರಿಭುಜದಲ್ಲಿ ಬಿ ಡಿ ಇಸ್ಕೊಂಡು ಡಿ ಸಿ ಆಗಿದೆ, ಟಿ ಇಸ್ಕೊಂಡು ಇ ಕ್ಯೂ ಅನ್ನು ಸಾಧಿಸಿ. ನೀವು ತೇಲ್ಸನ ಪ್ರಮೇಯ ಉಪಯೋಗಿಸ್ತೀರಾ ಅಥವಾ ಕೋನ ಭಾವ ನಿರ್ಧಾರ ಪ್ರಮೇಯಗಳನ್ನು ಉಪಯೋಗಿಸ್ತೀರಾ ನಮಗೆ ಗೊತ್ತಿಲ್ಲ. ನನಗೆ ಬೇಕಾಗಿರೋ ಉತ್ತರ ಪಿ ಇಸ್ಕೊಂಡು ಇ ಕ್ಯೂ ಅದು ಸ್ವಲ್ಪ ಚಿತ್ರದಲ್ಲಿ ಕಂಡೀಷನ್ ಇಷ್ಟು ಕೊಟ್ಟಿರ್ತಾರೆ. ಇವಾಗ ನಾವು ಏನ್ ಮಾಡಬೇಕು ವಿದ್ಯಾರ್ಥಿಗಳೇ? ಅದೇನು ಅಂದ್ರೆ ಚಿತ್ರವನ್ನ ಸರಿಯಾಗಿ ಗಮನಿಸಬೇಕು ಮಕ್ಕಳು. ಚಿತ್ರವನ್ನ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕು. ಚಿತ್ರವನ್ನ ಪ್ರಶ್ನೆ ಕೊಟ್ಟಿರ್ತಕ್ಕಂಥ ರೇಖಾಚಿತ್ರವನ್ನು ಸರಿ ಕೊಟ್ಟಿರ್ತಾರೆ. ಅಕಸ್ಮಾತ್ ಪಡೆದೇ ಇದ್ರೆ ನಾವೇ ಅದನ್ನ ತ್ರಿಭುಜ ಬರ್ಕೋಬೇಕು. ಇದು ಕಂಡೀಷನ್ ಕೊಟ್ಟಿದ್ದಾರೆ, ಅಲ್ಲಿ ಅದನ್ನ ಬರ್ಕಣ ರೀತಿಯಲ್ಲಿ ಕೊಟ್ಟಿರ್ತಾರೆ. ಅವಾಗ ಚಿತ್ರವನ್ನು ನಾವು ರಚನೆ ಮಾಡ್ತೀವಿ. ಚಿತ್ರ ಬರ್ದಕ್ಕೆ ಅರ್ಧ ಮಾರ್ಕ್ಸ್ ಮಕ್ಕಳು. ಸಮಸ್ಯೆಯಲ್ಲಿ ರೇಖಾಚಿತ್ರವನ್ನು ರಚನೆ ಮಾಡಿದ್ರೆ ಅದಕ್ಕೆ ಅರ್ಧ ಮಾರ್ಕ್ಸಿಂದ 1 ಮಾರ್ಕ್ಸ್ ಇರುತ್ತೆ. ಆಮೇಲೆ ಭಾವಗಳನ್ನ ಸರಿಯಾಗಿ ಗುರುತು ಮಾಡಬೇಕು. ಅಕ್ಷರಗಳನ್ನ ಆ ಹೇಳಿಕೆ ಪ್ರಕಾರನೇ ಗುರುತು ಮಾಡಬೇಕು ವಿದ್ಯಾರ್ಥಿಗಳು. ಈ ರೀತಿಯಾಗಿ ಕೊಟ್ಟಿದ್ರೆ ನಾವೇ ಚಿತ್ರವನ್ನು ರಚಿಸಬೇಕು. ಸಮಸ್ಯೆಗೆ ಅನುಗುಣವಾದ ಒಂದು ರೇಖಾಚಿತ್ರವನ್ನು ನಾವೇ ಬರ್ಕೋಬೇಕಾಗುತ್ತೆ. ಸೊ ಹಾಗಾದ್ರೆ ಈಗ ನೋಡೋಣ, ಏನು ನೋಡ್ತೀರಿ ನೋಡಿ, ಎ ಬಿ ಡಿ ತ್ರಿಭುಜ ಎ ಬಿ ಡಿ ಅಷ್ಟೇ ಗಮನಿಸಿ ಮಕ್ಕಳೇ. ನೋಡಿ ಏನೇನು ಕಾಣಿಸುತ್ತೆ ನೋಡೋಣ ಮಕ್ಕಳೇ. ತ್ರಿಭುಜ ಎ ಬಿ ಡಿ ಯಲ್ಲಿ ನೋಡಿ, ಎ ಬಿ ಡಿ ಯಲ್ಲಿ ಪಿ ಇ ಸಮಾನಾಂತರ ಬಿ ಡಿ ಕಾಣ್ತಾ ಇದೆ ಮಕ್ಕಳೇ. ಪಿ ನಿಂದ ಹೀಗೆ ನೋಡಿ, ಪಿ ಇ ಮತ್ತು ಬಿ ಡಿ ಕಾಣ್ತಾ ಇದೆ ಮಕ್ಕಳೇ. ನೋಡಿ ಪಿ ಇ ಮತ್ತು ಬಿ ಡಿ ಹೇಗಿದೆ ಮಕ್ಕಳೇ? ಸಮಾಂತರವಾಗಿದೆ. ವೆರಿ ಗುಡ್. ಹಾಗಾದ್ರೆ ಅವೆರಡು ಯಾಕಪ್ಪ ಯಾಕೆ ಸಮಾಂತರ? ಸರ್ ಕೊಟ್ಟಿದ್ದಾರೆ ದತ್ತ ಪಿ ಕ್ಯೂ ಪ್ಯಾರಲಲ್ ಟು ಬಿ ಸಿ. ಕಾರಣ ಗೊತ್ತಿದೆ, ಚಿತ್ರದಲ್ಲಿ ಕಾಣ್ತಾ ಇದೆ ಸರ್. ಅದರಿಂದ ನಾನು ಈ ಭಾವ ಸಮಾನಾಂತರವಾಗಿದೆ ಅಂತ ಬರಿತೀನಿ. ಹಾಗಾದ್ರೆ ಇಲ್ಲಿ ಅಪ್ಲೈ ಮಾಡ್ಬೋದಾ ತೇಲ್ಸನ ಪ್ರಮೇಯ? ಎಸ್, ವೆರಿ ಗುಡ್. ಏನ್ ಮಾಡಬೇಕು? ಎ ಬಿ ಬೈ ಎ ಬಿ ನೋಡಿ, ಎ ಬಿ ಬೈ ಎ ಬಿ ಇಸ್ ಈಕ್ವಲ್ ಟು ಎ ಡಿ ಬೈ ಎ ಡಿ ಇಸ್ ಈಕ್ವಲ್ ಟು ಪಿ ಇ ಬೈ ಬಿ ಡಿ. ಹೌದಾ? ಇದು ತೇಲ್ಸನ ಪ್ರಮೇಯ. ತೇಲ್ಸನ ಪ್ರಮೇಯ ಏನ್ ಹೇಳುತ್ತೆ? ತ್ರಿಭುಜದ ಯಾವುದೇ ಎರಡು ಭಾವಗಳನ್ನು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಎಳೆದ ರೇಖೆಯು ಮೂರನೇ ಭಾವಕ್ಕೆ ಸಮಾಂತರವಾಗಿಯೂ ಮತ್ತು ಆ ಎರಡು ಉಳಿದ ಭಾಗಗಳು ಸಮಾಂತರವಾಗಿಯೂ ಎಳೆದಂತಹ ರೇಖೆ ಉಳಿದರೆ ಆ ಎರಡು ಭಾವಗಳನ್ನು ಯಾವ ರೀತಿ ವಿಭಜಿಸುತ್ತೆ? ಸಮಾನುಪಾತದಲ್ಲಿ ವಿಭಜಿಸುತ್ತದೆ. ತೇಲ್ಸನ ಪ್ರಮೇಯದ ಹೇಳಿಕೆ ಪ್ರಕಾರ ತ್ರಿಭುಜದ ಒಂದು ಭಾವಕ್ಕೆ ಸಮಾಂತರವಾಗಿ ಎಳೆದ ಒಂದು ಸರಳ ರೇಖೆಯು ಉಳಿದೆರಡು ಭಾವಗಳನ್ನು ಸಮಾನುಪಾತದಲ್ಲಿ ವಿಭಜಿಸುತ್ತದೆ. ಅದೇ ನಾವು ನಿಯಮವನ್ನು ಉಪಯೋಗಿಸಿಕೊಂಡು ಇದನ್ನ ಬರ್ಕೊಳ್ತೀವಿ. ನಂತರ ಈಗ ತ್ರಿಭುಜ ಎ ಡಿ ಸಿ ತೆಗೆದುಕೊಳ್ಳಿ ಮಕ್ಕಳೇ. ಏನೇನು ಕಾಣಿಸ್ತದೆ ಚಿತ್ರದಲ್ಲಿ ಕಾಣೋದು ಬರೆಯೋಣ. ಇ ಕ್ಯೂ ಮತ್ತು ಡಿ ಸಿ ಹೇಗಿದೆ ಸರ್? ಸಮಾಂತರವಾಗಿದೆ ಸರ್. ಇ ಕ್ಯೂ ಡಿ ಸಿಗೆ ಸಮಾಂತರವಾಗಿದೆ. ವೆರಿ ಗುಡ್. ಯಾಕೆ ಹೇಳಿ? ಪಿ ಕ್ಯೂ ಪ್ಯಾರಲಲ್ ಟು ಸಮ್ ಬಿ ಸಿ. ಈ ಪಿ ಕ್ಯೂ ಬಾವು ಬಿ ಸಿ ಸಮಾಂತರವಾಗಿದೆ. ಅದರಿಂದ ಇ ಕ್ಯೂ ಮತ್ತು ಡಿ ಸಿ ಅದು ಸಮಾಂತರ ರೇಖೆಗಳು ಅಂತ ಬರೀತೀವಿ.
ಇದನ್ನು ಸಹ ನಾವು ಏನ್ ಮಾಡಬಹುದು ಮಕ್ಕಳೇ, AE by AD is equal to AQ by AC is equal to BQ by ಏನಾಗುತ್ತೆ ಮಕ್ಕಳ BC, BQ by BC ಹೌದಾ, BQ by BC ಇದನ್ನ ಸಮೀಕರಣ 2 ಅಂತ ಕರೀತೀವಿ ಹೌದಾ. ಈಗ 1 ಮತ್ತು 2ರಿಂದ 1 ಮತ್ತು 2ರಿಂದ PE by BD ನೋಡಿ, PE by BD is equal to EQ by ಏನಾಯ್ತು ಮಕ್ಕಳೇ, EQ by BC. ಅದೇ ರೀತಿಯಾಗಿ ಇದನ್ನ ನಾವು ಹೋಲಿಕೆ ಮಾಡಿಕೊಂಡಾಗ BD is equal to ಏನಾಯ್ತು ಮಕ್ಕಳೇ, BC ಸಮ. ಯಾಕೆಂದ್ರೆ AD ಅನ್ನೋದು BC ರೇಖಾಖಂಡದ ಮಧ್ಯರೇಖೆ, ಅವೆರಡು BD ಉದ್ದ ಮತ್ತು DC ಉದ್ದ ಸಮ ಯಾಕಾಗುತ್ತಪ್ಪ ಅಂದ್ರೆ B ಅನ್ನೋದು BC ರೇಖೆಯ ಮಧ್ಯ ಬಿಂದುವಾಗಿದೆ. ಆದ್ದರಿಂದ BD is equal to DC. Therefore ನಾವು BD ಗೆ ಏನು ಸಮನಾಗಿದೆ, PE ಸಮನಾಗಿದೆ. BD ಗೆ ಯಾವ ಸಮನಾಗಿದೆ, PE ಸಮನಾಗಿದೆ. BD therefore ನಾವೇನು ಬರೀತೀವಿ, PE is equal to EQ ಅಂತ ನಾವು ಸಾಧಿಸಿದ್ದೀವಿ. ಈ ರೀತಿಯಾಗಿ ನಮಗೆ ಬೇಕಾದಂತ ಒಂದು ಉತ್ತರ ಪರಿಹಾರ ಸಿಕ್ತು ಮಕ್ಕಳೇ, PE is equal to EQ ಎಂದು ಸಾಧಿಸಿ. ಈ ರೀತಿಯಾಗಿ ನಾವು ಸಮಸ್ಯೆಯನ್ನು ಬಿಡಿಸ್ತಾ ಹೋಗಬೇಕು. ಒಂದೊಂದು ಹಂತವನ್ನು ಇನ್ನೊಂದ್ಸರಿ ನಾವು ಗಮನಿಸೋಣ ಮಕ್ಕಳೇ. ಏನ್ ಮಾಡ್ತೀರಾ, ಚಿತ್ರ ನೋಡ್ತೀರಿ, ಸಾಧನೆ ಏನ್ ಕೊಟ್ಟಿದ್ದಾರೆ, ಸಾಧನೆ ಏನ್ ಮಾಡಬೇಕು ಅಂತ ಬರ್ಕೊಂತೀರಾ, ಆಮೇಲೆ ಚೇಲ್ಸನ್ ಪ್ರಮೇಯನ ಅಪ್ಲೈ ಮಾಡ್ತೀರಿ ಹೌದಾ. ಮತ್ತೆ ಇಲ್ಲಿ ಅದನ್ನ ಅನ್ವಯ ಮಾಡ್ಕೊಂಡು ಸಮೀಕರಣ 1 ಅಂತ ಬರ್ಕೊಳ್ತೀರಿ. ತ್ರಿಭುಜ ABC ತೆಗೆದುಕೊಳ್ತೀರಾ. ತ್ರಿಭುಜ ADC ಸಮಾನುಪಾತತೆ ಪ್ರಮೇಯನ ಉಪಯೋಗಿಸಿಕೊಂಡು ಬಾಹುಗಳ ಸಮಾನುಪಾತೆಯನ್ನು ಬರ್ಕೊಳ್ತೀರಿ. ಅದು ಸಮೀಕರಣ 2 ಆಗುತ್ತೆ. 1 ಮತ್ತು 2 ಸಮೀಕರಣದಲ್ಲಿ ಯಾವುದೇ ಒಂದು ಬಾಹುಗಳು ಯಾವ ರೀತಿಯಾಗಿ ಸಮನಾಗಿವೆ ಅಂತ ಹೋಲಿಕೆ ಮಾಡೋದ್ರ ಮುಖಾಂತರ ಎಡಭಾಗ ಮತ್ತು ಬಲಭಾಗವನ್ನ ಹೋಲಿಕೆ ಮಾಡಿದಾಗ PE by BD is equal to EQ by DC ಆಗುತ್ತೆ. ಇದನ್ನ ನಾವು ಸಮತ್ವದ ಚಿಹ್ನೆಯಲ್ಲಿ ಅನುರೂಪ ಭಾವಗಳನ್ನು ಹೋಲಿಕೆ ಮಾಡಿದಾಗ BD is equal to DC ಆಗಿದೆ ಅಂತ ಹೇಳ್ತೀವಿ. ಆವಾಗ ನೋಡಿ, therefore ಇದು ಮಧ್ಯರೇಖೆ ಬಿಂದುವಾಗಿರೋದು ನಿಮಗೆ ಗೊತ್ತಿದೆ. therefore BD is equal to DC ಆದರೆ PE is equal to EQ ಆಗಲೇಬೇಕು ಅಂತ ಹೇಳ್ತಾ ನಾವೇನ್ ಮಾಡ್ತೀವಿ, ಇದನ್ನ ನಮಗೆ ಬೇಕಾಗಿರತಕ್ಕಂಥ ಸಾಧನೆಯನ್ನ PE is equal to EQ ಅಂತ ಪ್ರತಿ ವಿದ್ಯಾರ್ಥಿಗಳ ಸಾಧನೆ ಮಾಡ್ತೀವಿ. ಈ ರೀತಿಯಾಗಿ ನಾವು 4 ಅಂಕದ ಪ್ರಶ್ನೆಯಾಗಿ ಕೊಡ್ತಾರೆ ಮತ್ತೆ ಪರೀಕ್ಷೆಯಲ್ಲಿ. ಈ 4 ಅಂಕದ ಪ್ರಶ್ನೆಗಳಿಗೆ ನಾವು ಇಷ್ಟೆಲ್ಲ ಮಾಡಬೇಕಾಗುತ್ತೆ. ಚಿತ್ರವನ್ನ ರೇಖಾಚಿತ್ರವನ್ನು ಬರ್ಕೋಬೇಕು, ಸಾಧನೀಯ ಏನ್ ಮಾಡಕ್ಕೆ ಕೇಳಿದ್ರೆ ಬರ್ಕೋಬೇಕು. ನೀವು ಡೈರೆಕ್ಟ್ ಆಗಿ ಸಾಧನೆಯನ್ನ ಮಾಡ್ತಾ ಹೋಗ್ಬೋದು. ಯಾಕಪ್ಪ ಬರ್ಕೋಬೇಕು, ಸಾಧನೀಯ ಬರ್ಕೋಬೇಕು ಅಂದ್ರೆ ನೀವು ಕನ್ಫರ್ಮ್ ಆಗೋದಕ್ಕೆ ಏನ್ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ ಅನ್ನೋದನ್ನ ನಾವು ಸರಿಯಾಗಿ ಬರ್ಕೋಬೇಕಾಗುತ್ತೆ. ಚಿತ್ರವನ್ನು ಬರ್ಕೊಂಡು ಕ್ರಮವಾಗಿ ಸೂಕ್ತವಾದ ವಿಧಾನಗಳಿಂದ ಪ್ರಮೇಯ ರೀಸನ್ಸ್ ಅನ್ನ ಬರೆಯಬೇಕು. ಇದನ್ನು ಬರೆಯೋದ್ರಲ್ಲಿ ಬೆಳಿಬಾರ್ದು. ನೀವು ಪ್ರೂಫ್ ಅನ್ನ ಮಾಡಿರ್ತೀರಾ, ಇಲ್ಲಿ ಕಾರಣವನ್ನು ಬರೆಯೋದು ಬಿಡ್ತೀವಿ. ಏನ್ ಕಾರಣ, ಇದು ಸಮಾಂತರ PQಗೆ BC ಸಮಾನಾಂತರವಾಗಿದೆ. ಚೇಲ್ಸನ್ ಪ್ರಮೇಯದ ಪ್ರಕಾರ ಇಲ್ಲಿ D ಅನ್ನೋದು BC ರೇಖೆಯ ಮಧ್ಯ ಬಿಂದುವಾಗಿದೆ ಅಂತ ಈಗ ಬರ್ತಾ ಹೋಗ್ತೀವಿ ಹೌದಾ. ಈಗ ಮಾಡಿದಾಗ ನಿಮಗೆ ಸುಲಭವಾಗಿ ಅರ್ಥ ಆಗುತ್ತೆ. ಈಗ ನೀವು ಇಂಥ ಲೆಕ್ಕಗಳನ್ನ ಸಾಕಷ್ಟು ಲೆಕ್ಕಗಳು ನಮ್ಮ ಅಭ್ಯಾಸ ಕ್ರಮದಲ್ಲಿ ಇದ್ದಾವೆ. ಅವನ್ನ ಬಿಡಿಸ್ತಾ ಹೋಗಬೇಕು. ಬಿಡಿಸ್ತಾ ಹೋಗೋದ್ರಿಂದ ನಿಮಗೆ ಅತಿ ಹೆಚ್ಚಿನ ಅನುಭವ ಆಗುತ್ತೆ. ಇನ್ನೂ ಅನೇಕ ಸಮಸ್ಯೆಗಳನ್ನ ಬಿಡಿಸಬಹುದು ಮಕ್ಕಳೇ. ಹೀಗೆ ಇನ್ನೊಂದು ಸಮಸ್ಯೆನ ನೋಡೋಣ ಮಕ್ಕಳೇ. ಇನ್ನೊಂದು ಲೆಕ್ಕ ಬರ್ಕೊಳ್ಳಿ ಮಕ್ಕಳೇ. ಪ್ರಶ್ನೆ ಹಿಂಗೆ ಕೊಡ್ತಾರೆ ಮಕ್ಕಳೇ. ಏನ ಒಂದು ಚತುರ್ಭುಜದ ಕರ್ಣಗಳ ಪರಸ್ಪರ ಸಮಾನುಪಾತದಲ್ಲಿ ವಿಭಾಗಿಸಿದರೆ ಆಗ ಆ ಚತುರ್ಭುಜವು ತ್ರಾಪಿದ್ದೆ ಎಂದು ಸಾಧಿಸಿ. ಎಷ್ಟು ಸುಲಭ. ಚತುರ್ಭುಜದ ಕರ್ಣಗಳ ಪರಸ್ಪರ ಸಮಾನುಪಾತದಲ್ಲಿ ವಿಭಾಗಿಸಿದರೆ ಆಗ ಚತುರ್ಭುಜವು ತ್ರಾಪಿದ್ಯ. ಸಮಾನುಪಾತದಲ್ಲಿ ವಿಭಾಗಿಸಿದರೆ ಇದೊಂದು ಲೆಕ್ಕ ನೀವು ಮಾಡಬೇಕು. ಇದಕ್ಕೆ
ಪ್ರಮೇಯ ಪ್ರಕಾರ ನೀವು ಅನ್ವಯ ಮಾಡ್ಕೊಂಡು ಮಾಡಬಹುದು. ಹೌದಾ? ನಂತರ ಇನ್ನು ಅನೇಕ ಸಮಸ್ಯೆಗಳಿವೆ. ಚಿತ್ರವನ್ನು ನೋಡಿ ನೀವು ಲೆಕ್ಕ ಮಾಡ್ತೀರಿ ಅಂತ ತಿಳ್ಕೊಂಡಿದ್ದೀನಿ. ಪುಸ್ತಕದಲ್ಲಿ ಅಭ್ಯಾಸ ಕ್ರಮದಲ್ಲಿ ಬೇಕಾದಷ್ಟು ಲೆಕ್ಕ ಇರಬೇಕು. ನೀವು ನೋಡೋಣ ಆ ಲೆಕ್ಕಗಳನ್ನು ನೀವು ಮಾಡ್ತಾ ಹೋಗ್ತೀರ ಅಂತ ತಿಳ್ಕೊಂಡಿದ್ದೀನಿ. ಪ್ರತಿ ವಿದ್ಯಾರ್ಥಿಗಳೇ ಇದನ್ನ ನಾವು ಏನೇನು ತಪ್ಪು ಒಂದ್ಸಲಿ ಗಮನಿಸ್ಕೊಳ್ಳೋಣ. ಹಾಗೇನೆ ನಾವು ಸಮಸ್ಯೆಗಳನ್ನು ಈಗಾಗಲೇ ನೋಡಿದ್ವಿ. ನಮಗೆ ಅಭ್ಯಾಸ 2.2ರಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ ಮಕ್ಕಳಿಗೆ. ನೋಡಿ ಇವೆಲ್ಲ ಲೆಕ್ಕಗಳು ಇದನ್ನೆಲ್ಲ ಮಾಡಿ ಅಂತ ಹೇಳ್ತಾ ನೋಡಿ ಸಾಕಷ್ಟು ಲೆಕ್ಕಗಳಿದೆ. ಇಲ್ಲೊಂದು ಚಿತ್ರ ಇದೆ, ಸುಲಭವಾದ ನೋಡಿ. ಇನ್ನೊಂದು ಪ್ರಶ್ನೆ, ಪ್ರಶ್ನೆಯನ್ನ ಸರಿಯಾಗಿ ಬರ್ಕೋಬೇಕು. ಪ್ರಶ್ನೆಯನ್ನು ನೋಡಿದ್ರೆ ಒಂದು ಚಿತ್ರ ಇದೆ. ಈ ಚಿತ್ರದಲ್ಲಿ ನಿಮ್ಮ ಅಭ್ಯಾಸ 2.2 ಲೆಕ್ಕದಲ್ಲಿ ಇದೆ. ರಬ್ಬರ್ ಒಂದು ರಬ್ ಸ್ಕೆಚ್ ಚಿತ್ರವನ್ನು ಬರ್ಕೊಂಡಿದ್ದೀನಿ. ಏನು ಅಭ್ಯಂತರ ಇಲ್ಲ, ಈ ಲೆಕ್ಕ ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ಒಂದು ರಬ್ ಚಿತ್ರವನ್ನು ಹಾಕ್ತಾ ಇದ್ದೀನಿ. ಈ ಪ್ರಶ್ನೆ ನೋಡಿ ಈ ಥರ ಇದೆ. M N L B C D. ಈ ಪ್ರಶ್ನೆ ನೋಡಿ ಇಲ್ಲಿ ಇದೆಲ್ಲ ಅಂತ ಇದೆ. LM ಸಮಾನಾಂತರ ನೋಡುವ ಪ್ರಶ್ನೆ 3ನೇ ಕಾಲಘಟ್ಟನ ಇಲ್ಲಿ LM ಅನ್ನೋದು ಯಾವುದಕ್ಕೆ ಸಮಾನಾಂತರ CB. LM ಸಮಾನಾಂತರ CB ಹೌದಾ? ಇದು ಸಮಾನಾಂತರ ಆಗುತ್ತೆ. ಮತ್ತು LN ಪ್ಯಾರಲಲ್ ಟು CD, LN ಪ್ಯಾರಲಲ್ ಟು CD ಆದರೆ ಬಾಹು AM divided by AB is equal to AN by AD ಎಂದು ಸಾಧಿಸಿ ಮಾಡಿ. AN divided by AD ಎಂದು ಸಾಧಿಸಿ. ಈ ಲೆಕ್ಕ ಮಾಡೋದು ಮಾಡಿಬಿಟ್ಟೆ ನೋಡೋಣ ಇನ್ನೊಂದ್ಸರಿ. ಯಾರು ವಿದ್ಯಾರ್ಥಿಗಳು ಸಾಧನೆ ಮಾಡಿದ ವಿದ್ಯಾರ್ಥಿಗಳೇ ಆ ಪ್ರಶ್ನೆಯನ್ನ ಬಿಡಿಸಿಲ್ಲ ವಿದ್ಯಾರ್ಥಿಗಳೇ. ಹೀಗೆ ನಾವು ಸಾಕಷ್ಟು ಸಮಸ್ಯೆಗಳನ್ನು ನಾವು ಅಭ್ಯಾಸನ ಪ್ರಮೇಯವನ್ನು ನಾವು ಉಪಯೋಗಿಸಿಕೊಂಡು ಬಿಡಿಸಬಹುದು.
ಆತ್ಮೀಯ ವಿದ್ಯಾರ್ಥಿಗಳು ಹೇಗೆ ಮಾಡಬಹುದು ಇದನ್ನ ನಮಗೆ ಕೊಟ್ಟಿರೋ ಚಿತ್ರ ನೋಡಿ ಇದು ಸಾಧಿಸಿ ಅಂತ ಕೊಟ್ಬಿಟ್ಟೆ ಇಲ್ಲಿ ತೇಲ್ಸನ ಪ್ರಮೇಯ ಅಂತ ನಿಮಗೆ ಅನ್ವಯ ಅಂತ ಗೊತ್ತಾಗ್ತದೆ ವಿದ್ಯಾರ್ಥಿಗಳಲ್ವಾ ಏನ್ ಮಾಡ್ತೀರಾ ಸಾಧನೆಗೆ ಏನ್ ಮಾಡ್ತೀರಿ ಮೊದಲನೇ ಸ್ಟೆಪ್ ಏನ್ ಮಾಡ್ತೀವಿ ಹೌದಾ ಮೊದಲನೇ ತೆಗೆದುಕೊಳ್ಳೋಣ ಅಂದ್ರೆ ಎಲ್ ಎಂ ಪ್ಯಾರಲಲ್ ಟು ಸಿ ಬಿ ಅಂತ ಇದೆ ಎಲ್ ಎಂ ಪ್ಯಾರಲಲ್ ಟು ಸಿ ಬಿ ಮತ್ತು ಎಲ್ ಎನ್ ಸಮಾನಾಂತರ ಸಿ ಡಿ ಆಗಿದೆ ಅವೆರಡು ಸಮಾನ ಆಗಿದೆ ಹಾಗಾದ್ರೆ ಇವೆರಡು ತ್ರಿಭುಜಗಳು ನೋಡೋದಕ್ಕೆ ಏನಿದಾವೆ ಅಂತ ನೀವು ಇಷ್ಟ ನೋಡ್ಕೊಳ್ಳಿ ಎ ಬಿ ಸಿ ಒಂದು ತ್ರಿಭುಜ ಮತ್ತು ಎ ಸಿ ಡಿ ಒಂದು ತ್ರಿಭುಜ ಹೌದಾ ಈ ಎರಡು ತ್ರಿಭುಜಗಳಲ್ಲಿ ಯಾವ ಸಮಾಂತರ ಸರಳ ರೇಖೆಯಾಗಿದೆ ಎಲ್ ಎಲ್ ಸಮಾಂತರ ರೇಖೆ ಈ ರೀತಿ ಮತ್ತೆ ಎಲ್ ಎಲ್ ಈ ಸಮಾಂತರ ರೇಖೆಗೆ ಈ ಎರಡನೇ ತ್ರಿಭುಜಕ್ಕೆ ಒಂದು ಸಮಾಂತರ ರೇಖೆಯಾಗಿದೆ ಅದು ಯಾವ್ಯಾವ ಬಿಂದುಗಳಲ್ಲಿ ನೋಡಿ ಇಲ್ಲಿ ಎಂ ಮತ್ತು ಎಲ್ ಬಿಂದು ಚಲಿಸುತ್ತೆ ಈ ಎರಡನೇ ತ್ರಿಭುಜ ತಗೊಂಡ್ರೆ ಎನ್ ಮತ್ತು ಎಲ್ ಬಿಂದುಗಳು ಚಲಿಸುತ್ತೆ ಇದರ ಆಧಾರದ ಮೇಲೆ ವಿದ್ಯಾರ್ಥಿಗಳೇ ನಾವು ಏನ್ ಬರೀಬಹುದು ಅನುಪಾತಗಳನ್ನು ಬರ್ಕೋದಲ್ವಾ ವಿದ್ಯಾರ್ಥಿಗಳೇ ಅನುಪಾತಗಳನ್ನು ಬರ್ಕೊಳ್ಳಿ ನಂತರ ಆ ಸಮೀಕರಣ 1 ಮತ್ತು 2 ಅಂತ ಬರ್ಕೊಳ್ಳಿ ಅದರಲ್ಲಿ ಯಾವಕ್ಕೆ ಯಾವ ಭಾವ ಯಾವ ಭಾವ ಸಮ ಆಗುತ್ತೆ ನಂತರ ನಾವು ಸುಲಭವಾಗಿ ಇದನ್ನ ನಾವೇನ್ ಮಾಡ್ತೀವಿ ಎ ಎಂ ಬೈ ಎ ಬಿ ಇಸ್ ಈಕ್ವಲ್ ಟು ಎ ಎನ್ ಬೈ ಎ ಡಿ ಇಲ್ಲೇನು ಸಾಧನೆ ಮಾಡಿದ್ರಲ್ಲ ಅದೇ ರೀತಿಯಾಗಿ ಮಕ್ಕಳೇ ನಾವು ಇದನ್ನು ಮಾಡ್ಬೋದು ನೀವು ಸಾಧನೆ ಮಾಡಿ ಹೌದಾ ಮಾಡ್ತೀರಲ್ಲ ಹೀಗೆ ಈ ಅಧ್ಯಾಯದಲ್ಲಿ ಪ್ರತಿ ವಿದ್ಯಾರ್ಥಿಗಳ ಅನೇಕ ಸಮಸ್ಯೆಗಳಿದಾವೆ ಅಂತ ಸಮಸ್ಯೆಗಳನ್ನ ನೀವು ಹೆಚ್ಚೆಚ್ಚು ಬಿಡಿಸ್ತಾ ಹೋಗ್ಬೇಕು ನೋಡೋಣ ಬರ್ಕೊಳ್ಳಿ ನೋಡೋಣ ಇಲ್ಲಿ ಏನ್ ಮಾಡ್ತೀರಾ ಇಲ್ಲಿ ಈ ತ್ರಿಭುಜ ಇಷ್ಟಲ್ಲೇ ಬರ್ಕೊಳ್ಳಿ ತ್ರಿಭುಜ ಎ ಬಿ ಸಿ ಯಲ್ಲಿ ಎಂ ಎಲ್ ಚಿತ್ರದಿಂದ ನಾವು ಚಿತ್ರದಿಂದ ಫಸ್ಟ್ ಏನ್ ಮಾಡೋದು ಚಿತ್ರದಿಂದ ನಮ್ಗೆ ಏನ್ ಕೊಟ್ಟಿದಾರ ತ್ರಿಭುಜ ಎ ಬಿ ಸಿ ಯಲ್ಲಿ ಅಂತ ಬರ್ಕೊಂತೀರಾ ಹೌದಾ ತ್ರಿಭುಜ ಎ ಬಿ ಸಿ ಯಲ್ಲಿ ಎಂ ಎಲ್ ಪರ್ಪೆಂಡಿಕ್ಯುಲರ್ ಎಂ ಎಲ್ ಸಮಾನಾಂತರ ಬಿ ಸಿ ಇದು ಕೊಟ್ಟಿದ್ದಾರೆ ಅಲ್ವಾ ಇದು ದಾಖಲ ಕೊಟ್ಟಿದ್ದಾರೆ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ ನಮಗೆ ತೇಲ್ಸನ ಪ್ರಮೇಯ ಅನ್ವಯ ಮಾಡೋದು ಮಕ್ಕಳಿಗೆ ಗೊತ್ತಿದೆಯಲ್ಲ ಏನ್ ಗೊತ್ತಿದೆ ಎ ಎಂ ಬೈ ಎ ಡಿ ಅಲ್ವಾ ಆಗ ಬರ್ಕೊಂಡು ಎ ಎನ್ ಬೈ ಎ ಡಿ ಅಂತ ಬರ್ತಾ ಇದ್ದೀವಿ ಆಗ ನಾನು ಇಲ್ಲಿ ನೇರವಾಗಿ ಒಂದೊಂದನ್ನು ತೆಗೆದುಕೊಳ್ಳಿ ಎ ಎಂ ಬೈ ಎ ಬಿ ಕೊಟ್ಟು ಎ ಎಲ್ ಬೈ ಸಿ ಬಿ ಎ ಎಂ ಬೈ ಎ ಬಿ ಎ ಎಂ ಬೈ ಎಂ ಬಿ ಕೊಟ್ಟು ಎ ಎಲ್ ಬೈ ಎಲ್ ಸಿ ಅಂತ ಬರ್ಬೋದಾ ಬರ್ಕೋಣ ಎ ಎಂ ಬೈ ಎಂ ಬಿ ಕೊಟ್ಟು ಎ ಎಲ್ ಬೈ ಎಲ್ ಸಿ ಹೌದಾ ಮತ್ತೆ ಎಂತ ಬರ್ಕೊಂಡು ಬಿ ಸಿ ಬೈ ಎ ಅಂತ ಬರ್ಬೋದಾ ಇಸ್ ಈಕ್ವಲ್ ಟು ಬಿ ಸಿ ಬೈ ಎ ಸಮೀಕರಣ ಅಂತ ಬರ್ತದೆ ಹೌದಾ ನೆಕ್ಸ್ಟ್ ಎರಡನೇ ತ್ರಿಭುಜ ಬರ್ಕೊಳ್ಳಿ ತ್ರಿಭುಜ ಎ ಡಿ ಸಿ ಯಲ್ಲಿ ತ್ರಿಭುಜ ಎ ಡಿ ಸಿ ಯಲ್ಲಿ ಬರ್ಕೊಳ್ಳಿ ಅದು ಸಹ ಹಾಗೆ ಬರ್ಕೊಂಡು ನಾವೇನ್ ಮಾಡ್ತೀವಿ ಎ ಎನ್ ಬೈ ಎನ್ ಡಿ ಎ ಎನ್ ಬೈ ಎನ್ ಡಿ ಇಸ್ ಈಕ್ವಲ್ ಟು ಎ ಎಲ್ ಬೈ ಎಲ್ ಸಿ ಇಸ್ ಈಕ್ವಲ್ ಟು ಏನ್ ಮಾಡ್ಬೋದು ಎನ್ ಎಲ್ ಬೈ ಡಿ ಸಿ ಅಂತ ಬರ್ಬೋದಾ ಇದು ಸಮೀಕರಣ ಈ ಎರಡು ಚಿತ್ರಗಳನ್ನ ಎರಡು ಹೇಳಿಕೆಗಳನ್ನ ನಾವು ಹೋಲಿಕೆ ಮಾಡ್ಕೊಂಡಾಗ ನೋಡಿ ಮಕ್ಕಳೇ ಏನ್ ಕಾಣ್ತಿದೆ ಎ ಎಂ ಬೈ ಎ ಬಿ ಕಾಣ್ತಿದೆ ಇವೆರಡನ್ನ ಹೋಲಿಕೆ ಮಾಡ್ಕೊಂಡಾಗ ನಮಗೆ ಯಾವ ಸಮಾನ ಇಂತಿನ ಸಮಾನ ಆಗುತ್ತೆ ನೋಡಿ ಮಕ್ಕಳೇ ಇವೆರಡು ಸಮಾನ ಆಗುತ್ತೆ ಇವೆರಡು ಭಾವಗಳು ಸಮಾನ ಆಗುತ್ತೆ ಈ ಎರಡು ಭಾವಗಳು ಸಮಾನ ಆಗುತ್ತೆ ಸಮಾನುಪಾತದಲ್ಲಿ ವಿಭಾಗಿಸುತ್ತವೆ ನಾವು ಸಮಾನ ಪದದಲ್ಲಿ ಭಾವಗಳು ಸಮಾನ ಪದದಲ್ಲಿ ವಿಭಾಗಿಸುತ್ತಂದಾದರೆ ಇದನ್ನ ಸಾಧನೆಯನ್ನು ನಾವು ಸುಲಭವಾಗಿ therefore am by ab is equal to
ಎ ಎನ್ ಬೈ ಎ ಡಿ ಅಂತ ನಾವು ಸುಲಭವಾಗಿ ಸಾಧಿಸ್ಬೋದು. ಇದನ್ನ 1 ಮತ್ತು 2ರಿಂದ ಎಡಭಾಗದ ಮತ್ತು ಬಲಭಾಗದ ಸಮೀಕರಣಗಳನ್ನು ಹೋಲಿಕೆ ಮಾಡಿ ನಾವೇನು ಮಾಡ್ಬೋದು, am by ab is equal to an by ab ಅಂತ ಸಾಕು. ಎರಡು ಸಮರೂಪಿ ತ್ರಿಭುಜಗಳೇ. ಯಾಕಪ್ಪ ಅಂತಂದ್ರೆ ವಿದ್ಯಾರ್ಥಿಗಳೇ, ಇಲ್ಲಿ ಇದೊಂದು ಚತುರ್ಭುಜ. ಈ ಚತುರ್ಭುಜದಲ್ಲಿ ಎಸಿ ಮಧ್ಯರೇಖೆಯಾಗಿದೆ. ಎಸಿ ಏನಾಗಿದೆ ಅಂದ್ರೆ ಮಧ್ಯರೇಖೆ, ಹೌದಾ? ಈ ಭಾಗಗಳು ಪ್ರತಿಯೊಂದು ಸಮರೂಪಿಯಾಗಿ ಕಾಣ್ತದೆ ನೋಡಿ. ಈ ಬಿ ಸಿ ಎ ಡಿ ಸಮಾಗಿದೆ, ಎಂ ಎಲ್ ಎನ್ ಎಲ್ ಎ ಸಮಾಗಿದೆ. ನಾವು ಸಮರೂಪವಾಗಿದೆ. 3 ಭಾಗಗಳು ಏನಾಗಿದ್ದಾವೆ, ಇವೆರಡು ತ್ರಿಭುಜಗಳು ನಾವು ಕನ್ಫರ್ಮ್ ಮಾಡ್ಬೋದು. ಹಂಗೆ ಡೈರೆಕ್ಟ್ ಬರ್ತದೆ ಬರೀಬೋದು. ಹೇಗೆ ಬರೀವಿ ಅಂತಂದ್ರೆ ತ್ರಿಭುಜ ಎ ಬಿ ಸಿ ತ್ರಿಭುಜ ಎ ಬಿ ಸಿ ಏನಾಗಿದೆ ಸಮರೂಪಿಗಳಾಗಿದೆ. ಯಾಕೆಂದ್ರೆ ಸಮರೂಪಿಗಳು ಭಾವಗಳೇನಾಗಿದ್ದಾವೆ, ಒಂದಕ್ಕೊಂದು ಸಮಾನುಪಾತದಲ್ಲಿವೆ. ತ್ರಿಭುಜದ 3 ಭಾವಗಳು ಸಮಾನುಪಾತದಲ್ಲಿದ್ದಾವೆ. ಅದರಿಂದ ಆ ಕೋನಗಳು ನೋಡಿ, ಕೋನಗಳು ಸಮಕೋನಗಳಾಗಿದ್ದಾಗ ಈ ಕೋನ ಸಮನಾಗಿದೆ, ಈ ಕೋನ ಸಮನಾಗಿದೆ, ಈ ಕೋನ ಸಮನಾಗಿದೆ. 3 ಕೋನಗಳನ್ನು ಹೋಲಿಕೆ ಮಾಡಿದ್ರು ಸಹ ಆ ಎರಡೂ ತ್ರಿಭುಜಗಳಲ್ಲಿ ಸಮಕೋನೀಯ ತ್ರಿಭುಜಗಳು ಸಮಾನುಪಾತದಲ್ಲಿ ಇರುತ್ತವೆ, ಹೌದಾ? ಈ ತರನೇ ಹೇಳ್ತಾನೆ ಏನ್ ಹೇಳ್ತಾನೆ, ಯಾವುದೇ ಎರಡು ತ್ರಿಭುಜಗಳು ಸಮರೂಪಿಗಳಾಗಬೇಕಾದರೆ ಏನಾಗಿರ್ಬೇಕು, ಆ ಎರಡು ತ್ರಿಭುಜಗಳು ಸಮಕೋನೀಯಗಳಾಗಿದ್ದರೆ ಅವುಗಳು ಸಹ ಆ ಭಾವಗಳು ಸಹ ಸಮಾನುಪಾತದಲ್ಲಿ ವಿಭಜಿಸುತ್ತವೆ. ತೇಲ್ಸನ ಉಪಪ್ರಮೇಯ ಹೇಳುತ್ತೆ, ಯಾವುದೇ ಎರಡು ತ್ರಿಭುಜಗಳು ಸಮಕೋನೀಯಗಳಾಗಿದ್ದರೆ ಅವುಗಳ ಅನುರೂಪ ಭಾವಗಳು ಸಮಾನುಪಾತದಲ್ಲಿ ವಿಭಜಿಸುತ್ತವೆ. ಅದೇ ತತ್ವವನ್ನು ನಾವು ಉಪಯೋಗಿಸಿಕೊಂಡು ನಾವು am by ab is equal to an by ad ಅಂತ ಸಾಧಿಸಬಹುದು. ಯಾವ ಪ್ರಮೇಯ ಅಂದ್ರೆ ತೇಲ್ಸನ ಪ್ರಮೇಯದ ಅನ್ವಯ ಪ್ರಮೇಯ. ತೇಲ್ಸನ ಉಪಪ್ರಮೇಯದ ಮೇಲೆ ಸಮಸ್ಯೆಗಳನ್ನು ನಾವು ಬಿಡಿಸ್ತಾ ಹೋಗ್ತೀವಿ. ಹೀಗೆ ಪ್ರತಿ ವಿದ್ಯಾರ್ಥಿಗಳ ಅನೇಕ ಸಮಸ್ಯೆಗಳನ್ನ ನಾವು ಈಗ ಪಠ್ಯಪುಸ್ತಕದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನ ಸಾಕಷ್ಟು ಮಕ್ಕಳೇ ಇವನ್ನ ಒಂದೊಂದಾಗಿ ಬಿಡಿಸ್ತಾ ಹೋಗಿ. ಅಭ್ಯಾಸ 2.8 ಇನ್ನೂ ಅನೇಕ ಸಮಸ್ಯೆಗಳಿದ್ದಾವೆ. ಈ ಲೆಕ್ಕಗಳನ್ನು ಮಾಡ್ತಾ ಹೋಗಿ ಮಕ್ಕಳೇ. ಈ ರೀತಿಯಾಗಿ ಅನೇಕ ಉದಾಹರಣೆ ಸಮಸ್ಯೆಗಳನ್ನು ಸಹ ಇದ್ದಾವೆ. ಅವನು ನಾವು ಪಠ್ಯಪುಸ್ತಕದಲ್ಲಿರ್ತಕ್ಕಂಥ ಎಲ್ಲ ಉದಾಹರಣೆ ಸಮಸ್ಯೆಗಳನ್ನು ಮಾಡಬೇಕು ಮತ್ತು ಅಭ್ಯಾಸದ ಸಮಸ್ಯೆಗಳನ್ನು ಮಾಡಬೇಕು ಮಕ್ಕಳೇ. ನೆಕ್ಸ್ಟ್ ನಾವು ಬರ್ತಕ್ಕಂಥದ್ದು ಈ ತೇಲ್ಸನ ಬಗ್ಗೆ ವಿಸ್ತೀರ್ಣಗಳ ಪ್ರಮೇಯವನ್ನು ನಾವು ಮುಂದಿನ ತರಗತಿಯಲ್ಲಿ ಅಧ್ಯಯನ ಮಾಡೋಣ ಅಂತ ಹೇಳ್ತಾ, ಈಗ ನೀವು ನೋಡಿ ಈ ಸಮಸ್ಯೆಗಳಲ್ಲಿ ಬೇಕಾದಷ್ಟು ಪ್ರಶ್ನೆಗಳು ಕೊಡ್ತಾರೆ. ಒಂದೊಂದು ಪ್ರಶ್ನೆಗಳು ಕೊಟ್ಟಿದ್ದಾರೆ ಮಕ್ಕಳೇ. ಆಬ್ಜೆಕ್ಟಿವ್ ಕ್ವಶನ್ಸ್ ಕೊಡ್ತಾರೆ. ಅದರಲ್ಲಿ ಆಬ್ಜೆಕ್ಟಿವ್ ಕ್ವಶನ್ಸ್ ಅನ್ನು ನಾವು ಬಿಡಿಸ್ತಾ ಹೋಗ್ಬೋದು. ಬೇಕಾದಷ್ಟು ಪ್ರಶ್ನೆಗಳು ಬರ್ತವೆ. ಒಂದು ಪ್ರಶ್ನೆ ಕೂಡ 1 ಮಾರ್ಕ್ಸ್ ಪ್ರಶ್ನೆ ನೋಡಿ ಎಷ್ಟು ಸುಲಭ ಅಂದ್ರೆ ಎಲ್ಲಾ ವರ್ಷಗಳು ಬರ್ತಕ್ಕಂಥ ಲೆಕ್ಕಗಳಿವೆ. ಒಂದು ತ್ರಾಪಿಜ್ಯದಲ್ಲಿ ಸಮಾಂತರವಾದ ಭಾವಗಳು ಮಧ್ಯಬಿಂದುಗಳನ್ನು ಸೇರಿಸುವ ರೇಖೆಯು ಸಮಾಂತರ ಭಾವಗಳಿಗೆ ಸಮಾಂತರವಾಗಿ ಎಂದು ಸಾಧಿಸಿ ನೋಡಿ. ಇಂತಹ ಸಮಸ್ಯೆಗಳು. ತ್ರಿಭುಜದ 2 ಭಾವಗಳ ಮಧ್ಯಬಿಂದುಗಳನ್ನು ಸೇರಿಸುವ ರೇಖೆ 3ನೇ ಭಾವವು ಸಮಾಂತರವಾಗಿಯೂ ಮತ್ತು ಆ ಭಾವಕ್ಕೆ ಅರ್ಧದಷ್ಟೇ ಇರುತ್ತದೆ ಎಂದು ಸಾಧಿಸಿ. ಇಂತಹ ಸಮಸ್ಯೆಗಳು ಸಾಕಷ್ಟು ಇದಾವೆ. ದೀರ್ಘ ಪ್ರಶ್ನೆಗಳನ್ನು ಕೊಡಬಹುದು ಮತ್ತು 1 ಅಂಕದ ಪ್ರಶ್ನೆಗಳನ್ನು ಕೊಡಬಹುದು. ತೇಲ್ಸನ ಈ ಪ್ರಮೇಯದ ಆಧಾರದ ಮೇಲೆ 1 ಅಂಕದ ಪ್ರಶ್ನೆಗಳನ್ನು ಈಗಾಗಲೇ ನಿನ್ನೆ ನಾವು ಹಿಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡಿದ್ವಿ. ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲೊಂದು ಪ್ರಶ್ನೆ ಕೊಡ್ತಾರೆ ಮತ್ತೆ ಸುಲಭ ನೋಡಿ. ಇಲ್ಲೊಂದು ಪ್ರಶ್ನೆ ಇದೆ ನೋಡೋಣ, ಉತ್ತರ ಹೇಳ್ತಾರೆ. ಈ ತರ ಇದೆ.
ಇಷ್ಟೇ ಕೊಟ್ಟಿದ್ದಾರೆ ಎಕ್ಸ್ ವೈ ನೋಡಿ ಎ ಬಿ ಸಿ ತ್ರಿಭುಜದಲ್ಲಿ ಮಕ್ಕಳೇ ಎಕ್ಸ್ ವೈ ಪ್ಯಾರಲಲ್ ಬಿ ಸಿ ಆಗಿದೆ ನೋಡಿ ಎ ಬಿ ಸಿ ತ್ರಿಭುಜದಲ್ಲಿ ಎಕ್ಸ್ ವೈ ಸಮಾನಾಂತರ ಬಿ ಸಿ ಆಗಿದೆ ಆದಾಗ ಎ ಎಕ್ಸ್ ಎ ಬಿ ಗೆ ಎ ಎಕ್ಸ್ ಬೈ ಎ ಬಿ ಗೆ ಎ ಎಕ್ಸ್ ಬೈ ಎ ಬಿ ಗೆ ಯಾವುದು ಸಮಾನಾಂತರ ಉತ್ತರ ಏನಾಗ್ತದೆ ಎ ಎಕ್ಸ್ ಬೈ ಎ ಬಿ ಗೆ ಯಾವುದು ಸಮಾನ ಚಿತ್ರಕ್ಕೆ ಕೂಡ ಎ ಬಿ ಸಿ ತ್ರಿಭುಜದಲ್ಲಿ ಎಕ್ಸ್ ವೈ ಪ್ಯಾರಲಲ್ ಟು ಬಿ ಸಿ ಹಾಗಾದ್ರೆ ಎ ಎಕ್ಸ್ ವೈ ಅದಕ್ಕೆ ಉತ್ತರ ಯಾವುದು ನೋಡಿ ಕಾಣ್ತಾ ಇದೆ ಉತ್ತರ ಯಾವ ಉತ್ತರ ಕೊಡ್ತಾವ ಏನ್ ಮಾಡ್ತೀವಿ ಒಂದು ಅಂಕ ಪ್ರಶ್ನೆ ಎ ಬಿ ಸಿ ತ್ರಿಭುಜದಲ್ಲಿ ಎಕ್ಸ್ ವೈ ಸಮಾನಾಂತರ ಬಿ ಸಿ ಆಗಿದೆ ಚಿತ್ರ ಕಾಣ್ತಾ ಇದೆಯಲ್ಲ ಹಾಗಾದ್ರೆ ಎ ಎಕ್ಸ್ ವೈ ಎ ಬಿ ಈಸ್ ಈಕ್ವಲ್ ಟು ಏನು ಅಂತ ಎ ಎಕ್ಸ್ ವೈ ಎ ಬಿ ಏನು ಬರೀಬೇಕು ವಿದ್ಯಾರ್ಥಿಗಳೇ ಯಾರೋ ವಿದ್ಯಾರ್ಥಿ ಹೇಳ್ತಾರೆ ಸರ್ ದೇವಸ್ಥಾನ ಪ್ರಮೇಯದ ಪ್ರಕಾರ ನಾವು ಅದನ್ನು ಬರೀಬೇಕು ಏನ್ ಬರೀಬೋದು ಎ ವೈ ಬೈ ಏನ್ ಬರ್ತೀರಿ ಎ ವೈ ಬೈ ಬಿ ಸಿ ಈ ತರ ಸಮಸ್ಯೆ ಒಂದು ಅಂತ ಕೊಡ್ತಾರೆ ಅಕಸ್ಮಾತ್ ಇಲ್ಲಿ ಬಾಳ್ಕೆ ಕೊಡ್ತಾರೆ ಇಲ್ಲಿ 3 ಇಲ್ಲಿ 2 ಕೊಡ್ತಾರೆ ಇಲ್ಲಿ 6 ಕೊಟ್ಟಿರ್ತಾರೆ ಇದಕ್ಕೆ ಕೇಳಿ ಹೌದಾ ಈ ರೀತಿಯಾಗಿ ನಾವು ಏನ್ ಮಾಡ್ಬೋದು ಸಮಸ್ಯೆಗಳನ್ನ ಕೊಟ್ಟಾಗ ಭಾವಗಳನ್ನು ಅಷ್ಟೇ ಕೇಳಿದ್ರೆ ಅಲ್ಲಿ ಬೆಲೆಗಳನ್ನ ಕೊಡ್ತಾರೆ ಇದು 1.5 ಇದು 2.5 ಹಾಗಾದ್ರೆ ಇದು 3 ಇದೆ ಇದೆಷ್ಟು ಹೌದಾ ಮತ್ತೆ ಇದನ್ನ ಕೇಳ್ತಾರೆ ಒಂದು ಇವೆರಡು ಭಾವ ಪಡೆದಲ್ಲ ಇವನು ಕೇಳ್ತಾನೆ ಇದು 4 ಇದೆ ಇದೆಷ್ಟು ಕೊಡಬೇಕು ಅಂತ ಅನುಪಾತ ತೇಲ್ಸನ ಪ್ರಮೇಯದ ಸಮಾನ ಅನುಪಾತದ ಪ್ರಮೇಯವನ್ನು ನಾವು ಇಲ್ಲಿ ಕೋನೀಯ ಹೇಳಲಾಗಿದೆ ಭಾವಗಳು ಸಮಾನುಪಾತದಲ್ಲಿದೆ ಅದೇ ರೀತಿಯಾಗಿ ಭಾವಗಳ ಅನುಪಾತವನ್ನು ನಾವು ಉಪಯೋಗಿಸ್ಕೊಳ್ತೀವಿ ಈ ರೀತಿಯಾಗಿ ಅನೇಕ ಸಮಸ್ಯೆಗಳನ್ನು ನಾವು ಬಿಡಿಸಬಹುದು ಅನ್ವಯ ಸಮಸ್ಯೆಗಳು ಬೇಕಾದಷ್ಟಿದ್ದಾವೆ ಮತ್ತೆ ಹೀಗೆ ಬರೀ ತ್ರಿಭುಜಗಳ ಪಾಠ ಅಂತಂದ್ರೆ ಇದು ತ್ರಿಭುಜ ಬಗ್ಗೆನೇ ಸಮಸ್ಯೆ ಕೊಡ್ತಾರೆ ಅಂತ ಅಲ್ಲ ಮತ್ತೆ ಚತುರ್ಭುಜದಲ್ಲಿ ತ್ರಿಭುಜ ಬರುತ್ತೆ ಆಯತದಲ್ಲಿ ತ್ರಿಭುಜ ಮಾಡ್ತೀವಿ ಬರ್ತದೆ ಅಲ್ಲೇ 2 ತ್ರಿಭುಜಗಳಾಗ್ತವೆ ಈ ಪಾಠದಲ್ಲಿ ಇನ್ನೊಂದು ಏನಪ್ಪಾ ಅಂತಂದ್ರೆ ನಾವು ಮುಖ್ಯವಾಗಿ ನೆನಪಿಟ್ಕೊಳ್ಬೇಕಾಗಿರೋದು ಅಂದ್ರೆ ಎಲ್ಲ ಬಹುಭುಜಾಕೃತಿಗಳೇನು ತ್ರಿಭುಜದಿಂದ ಹಿಡಿದು ಎಷ್ಟು ಭುಜಗಳಿದಾವ ಅಂತ ಬಹುಭುಜಾಕೃತಿಗಳ ಗುಣಲಕ್ಷಣಗಳನ್ನು ನಾವು ಸರಿಯಾಗಿ ಮಂದಾಟ ಮಾಡ್ಕೊಳ್ಬೇಕು ಬಹುಭುಜಾಕೃತಿಗಳ ಗುಣಲಕ್ಷಣಗಳನ್ನ ಮಂದಾಟ ಮಾಡ್ಕೊಳ್ಳೋದು ಮತ್ತೆ ಏನು ಸ್ವೀಕೃತ ಸಿದ್ಧಾಂತಗಳು ಏನಿದಾವಲ್ಲ ಬಾಕೋಬ ಕೋಬಾಕೋ ಬಾವು ಸಿದ್ಧಾಂತ ಮತ್ತು ತೇಲ್ಸನ ಪ್ರಮೇಯ ಉಪಪ್ರಮೇಯಗಳು ಹೇಳಿಕೆಗಳನ್ನ ಮತ್ತು ವಿಲೋಮ ಪ್ರಮೇಯಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ರೆ ನಾವು ಅಭ್ಯಾಸದಲ್ಲಿರ್ತಕ್ಕಂಥ ಎಂಥ ಪ್ರಶ್ನೆಗಳು 1 ಅಂಕದಿಂದ ಹಿಡಿದು 2 ಅಂಕ 3 ಅಂಕ ಮತ್ತು 4 ಅಂಕದ ಪ್ರಶ್ನೆಗಳು ನೋಡಿ ಮಕ್ಕಳೇ ಈ ಪ್ರಶ್ನೆಯನ್ನ ಈಗಾಗಲೇ ಕೇಳಿದ್ರು ಮಕ್ಕಳಿಗೆ 4 ಅಂಕದ ಪ್ರಶ್ನೆ ವಿದ್ಯಾರ್ಥಿಗಳಿಗೆ 4 ಅಂಕದ ಪ್ರಶ್ನೆ ಕೊಟ್ಟಿದ್ರು 4 ಅಂಕ ಅಷ್ಟೇ ಲೆಕ್ಕ ನೋಡಿ ಇಷ್ಟೇ ಸ್ಟೆಪ್ಸ್ ಒಂದು 4-5 ಸ್ಟೆಪ್ ಇರುತ್ತೆ ಅಷ್ಟೇ ಅಷ್ಟನ್ನ ನಾವು ಚೆನ್ನಾಗಿ ಕರಗತ ಮಾಡ್ಕೊಂಡ್ರೆ ಲೆಕ್ಕವನ್ನ ಅರ್ಥ ಮಾಡ್ಕೊಂತ ಕಲಿತ್ರೆ ಖಂಡಿತವಾಗಿಯೂ ನೀವು ಫುಲ್ ಪಾಸ್ ಪಡಿತೀರಾ ಪೂರ್ತಿ ಅಂಕ 4 ಅಂಕಗಳನ್ನು ಪಡಿತೀರಿ ಈ ರೀತಿಯಾಗಿ ಅನೇಕ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಇರ್ಬೋದು ಬೇರೆ ಎಲ್ಲೆಲ್ಲಿ ನೋಡ್ತಾರೆ ಪ್ರಶ್ನೆ ಪತ್ರಿಕೆಗಳನ್ನ ಹೆಚ್ಚು ಬಿಡಿಸ್ತಾ ಹೋಗಿ ಅಭ್ಯಾಸ ಕ್ರಮದಲ್ಲಿ ಎಲ್ಲ ಸಮಸ್ಯೆಗಳನ್ನು ಬಿಡಿಸ್ತೀರಾ ಅಂತ ಹೇಳ್ತಾ ಏನಾದರೂ ಸಮಸ್ಯೆಗಳಿದ್ರೆ ಮತ್ತೊಮ್ಮೆ ಮುಂದಿನ ತರಗತಿಯಲ್ಲಿ ಚರ್ಚೆ ಮಾಡೋಣ ವಿದ್ಯಾರ್ಥಿಗಳೇ ನೀವು ಎಲ್ಲರಿಗೂ ಇದುವರೆಗೂ ನಾವು ತೇಲ್ಸನ ಪ್ರಮೇಯದ ಅನ್ವಯ ಸಮಸ್ಯೆಗಳನ್ನ ಇವತ್ತಿನ ತರಗತಿಯಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೆ ತಿಳ್ಕೊಂಡಿದ್ದೀವಿ ಚರ್ಚೆ ಮಾಡ್ಕೊಂಡಿದ್ದೀವಿ ಹಂಚ್ಕೊಂಡಿದ್ದೀವಿ ಅಂತ ಹೇಳ್ತಾ ನೀವು ಹೆಚ್ಚು ಅಭ್ಯಾಸ ಮಾಡಿ ಚೆನ್ನಾಗಿ ಈ ಪಾಠವನ್ನು ಇನ್ನೂ ಸರಿಯಾಗಿ ಮನೆಗೆ ಅಧ್ಯಯನ ಮಾಡ್ತೀನಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ವಂದನೆಗಳನ್ನು ಮತ್ತು ಅಭಿನಂದನೆಗಳನ್ನು ಮತ್ತೊಮ್ಮೆ ಸಲ್ಲಿಸ್ತೀನಿ. ನಮಸ್ತೆ.